ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯೋಗಿತಾ ಇನ್ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಹಬ್ಬದ ಶುಭಾಶಯಗಳು. ಸೊ ದೀಪಾವಳಿ ಹಬ್ಬಕ್ಕೆ ಅಂತ ಇಷ್ಟ ಐಟಮ್ಸ್ ನ ತರಿಸಿದೆ. ಸೊ ಅನ್ಬಾಕ್ಸಿಂಗ್ ವಿಡಿಯೋ ನಿಮ್ ಜೊತೆನೆ ಮಾಡೋಣ ಅಂತ ಈ ವಿಡಿಯೋ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಹಬ್ಬಕ್ಕೆ ಅಂತ ತರಿಸಿದೆ, ಬಟ್ ತುಂಬಾ ಲೇಟ್ ಆಗಿ ರಿಸೀವ್ ಆಗಿದೆ. ಬಿಕಾಸ್ ನಾನು ಆರ್ಡರ್ ಮಾಡಿದ್ದೆ ಸೇಲ್ ಇದ್ದಾಗ 80% ಸೇಲ್ ಇತ್ತಲ್ಲ, ಸೊ ಅವಾಗ ಎಲ್ಲದೂ ಆರ್ಡರ್ ಮಾಡಿದ್ದೆ. ಸೊ ಹಬ್ಬ ಇವಾಗ ಇನ್ನು 3ನೇ ದಿನ ಇದೆ. ಸೊ ಅವಾಗ ರಿಸೀವ್ ಆಗಿದೆ. ಸೊ ಬನ್ನಿ ಏನೇನ್ ಬಂದಿದೆ, ಏನೇನ್ ತರಿಸಿದೀನಿ, ಮತ್ತೆ ಕ್ವಾಲಿಟಿ ಹೇಗಿದೆ ಅಂತ ನಿಮ್ ಜೊತೆನೆ ಈ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಪೂರ್ತಿ ಅನ್ಬಾಕ್ಸಿಂಗ್ ವಿಡಿಯೋನ ತೋರಿಸ್ತೀನಿ. ಸೊ ಇಷ್ಟು ಐಟಮ್ಸ್ ನ ತರಿಸಿದೀನಿ ಹಬ್ಬಕ್ಕೆ ಅಂತ. ಸೊ ಬನ್ನಿ ಒಂದೊಂದಾಗಿ ತೋರಿಸ್ತೀನಿ, ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ. ಸೊ ಸೇಲ್ ಇತ್ತಲ್ವಾ ಇದು ಮೀಶೋದಲ್ಲಿ, ಸೊ ಅವಾಗ ತರಿಸಿದ್ರು. ಸೊ ಏನೇನ್ ಐಟಮ್ ಬಂದಿದೆ ಅಂತ ತೋರಿಸ್ತೀನಿ. ಇದು ತವಾ ಇದು ಸ್ಟ್ಯಾಂಡ್ ಅನ್ಸುತ್ತೆ. ಸೊ ಪ್ಯಾನ್ ಫ್ರೈ ಅಂದ್ರೆ ಇದನ್ನ ತರಿಸಿದೆ. ಸೊ ಇದು ಅಷ್ಟೇ. ಐ ಥಿಂಕ್ ಇದು 98 ರೂಪೀಸಿಗೆ ರಿಸೀವ್ ಆಯ್ತು ಅನ್ಸುತ್ತೆ. ಸ್ಟೀಲ್ದು ಮೆಟೀರಿಯಲ್. ಸೊ ಏನಾದ್ರು ಏನೋ ಬಾರ್ಬಿಕ್ಯೂ ಮಾಡ್ತೀವಲ್ಲ, ಸೊ ಅವಾಗ ಸ್ಟವ್ ಮೇಲೆ ಈ ಥರ ಇರಲಿ ಅಂತ ಈ ಥರ ತರಿಸಿದ್ದೀನಿ. ಚೆನ್ನಾಗಿದೆ ಕ್ವಾಲಿಟಿ. ಸೊ ಇದನ್ನು ಅಷ್ಟೇ, ಒಂದು ಸ್ವಲ್ಪ ನಮ್ಮ ಮನೇಲಿ ಇದ್ದಿದ್ದು ಹಳೇದಾಗಿ ಹೋಗಿತ್ತು. ಸೊ ಇದನ್ನ ಹೊಸದಾಗಿ ತರಿಸಿದ್ದೀನಿ. ಚೆನ್ನಾಗಿದೆ ಚಪಾತಿ ಇದು ಮಾಡೋಕ್ಕೆ ಅಂತ, ರೋಸ್ಟ್ ಮಾಡೋದಕ್ಕೆ ಅಂತ. ಸೊ ಇದು ಬಂದು 90 ರೂಪೀಸ್. ಸೊ ಇಲ್ಲ ನನ್ನ ಪ್ರೈಸ್ ನನಗೆ ಗೊತ್ತಾಗಲಿಲ್ಲ ಅಂದರೆ ನಾನು ಸ್ಕ್ರೀನ್ ಮೇಲೆ ಎಲ್ಲಾದ್ರದ್ದು ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಸೊ ನೆಕ್ಸ್ಟ್ ಬಂದಿದ್ದು ಲೈಟಿಂಗ್ಸ್ನ ತರಿಸಿದ್ದೆ. ನೋಡಿ ಈ ಥರ ಇದೆ ಲೈಟಿಂಗ್ಸ್, ಇದು ರೌಂಡು. ಸೊ ನಾವು ಅಂದರೆ ಒಬ್ಬೊಬ್ರದ್ದು ಮೇಕ್ ಓವರ್ ವಿಡಿಯೋ ನೋಡಿರ್ತೀವಲ್ಲ ಕಿಚನಲ್ಲಿ, ಸೊ ಅವ್ರು ಈ ಥರನೇ ತರಿಸಿರೋದು. ಅಂದರೆ ಸೇಮ್ ಅಂದರೆ ಲೈಟಿಂಗ್ಸ್ ಅಂದರೆ ಕಿಚನಲ್ಲಿ ನಿಮ್ಗೆ ಈ ಥರ ಲೈಟ್ ಎಲ್ಲ ಹಾಕಿರ್ತಾರಲ್ಲ, ಸೊ ಆ ಥರ ಇದೆ ಇದು. ಸೊ ಇದನ್ನು ಆನ್ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ನೋಡಿ ಈ ಥರ ಬಂದಿದೆ, ಚೆನ್ನಾಗಿದೆ ಇದು. ಸೊ ಇನ್ನೊಂದನ್ನು ತರಿಸಿದೆ ಈ ಥರನೇ ಡೆಕೋರೇಷನ್ ಪರ್ಪಸ್ಗೆ ಅಂತ. ಸೊ ಟಿವಿ ಸ್ಟ್ಯಾಂಡ್ ಮೇಲೆ ಅಂದರೆ ಮೇಲ್ಗಡೆ ಈ ಥರ ಹಾಕೋಕ್ಕೆ ಅಂತ. ಸೊ ಇದು ಚೆನ್ನಾಗಿದೆ, ಬಟ್ ನಾವು ಇದನ್ನ ಫಿಕ್ಸ್ ಮಾಡ್ಕೋಬೇಕು. ಸೊ ವೈರ್ ಇಷ್ಟೇ ಕೊಟ್ಟಿರ್ತಾರೆ ನಿಮಗೆ ಜಸ್ಟ್. ಸೊ ಇದಕ್ಕೆ ಎಕ್ಸ್ಟ್ರಾ ವೈರ್ ಹಾಕೊಂಡು ನೀವು ಕೇಬಲ್ನ ಕನೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಪೂರ್ತಿ ನಿಮಗೆ ಲೈಟ್ LED ಲೈಟ್ ಥರ ಶೋ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಮಾತ್ರ. ಸೊ ಹಾಕಿ ಚೆಕ್ ಮಾಡಿದ್ವಿ, ಚೆನ್ನಾಗಿ ಬಂತು ಮಾತ್ರ. ಸೊ ಇದು ಡೆಕೋರೇಟಿವ್ ಪರ್ಪಸ್ಗೆ ಚೆನ್ನಾಗಿದೆ, ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಲೈಟು ಅಷ್ಟೇ, ತುಂಬ ಲೈಟಿಂಗ್ಸ್ನ ತರಿಸಿದ್ದೀನಿ ಈ ಸತಿ. ಸೊ ನಾನು ಇಲ್ಲಿ ಹಾಕಿರೋದನ್ನು ಅಷ್ಟೇ. ಸೊ ಇದ್ರದ್ದು ವಿಡಿಯೋ ಕೊಡ್ತೀನಿ. ಸೊ ಇದು ಗಿಡದ್ದು ಎಲ್ಲ ಚೆನ್ನಾಗಿ ಬಂದಿದೆ ಮಾತ್ರ. ಸೊ ನಮ್ಗೆ ಇಷ್ಟ ಆಯಿತು. ಸೊ ಇದು ಅಷ್ಟೇ. ಸೊ ಈ ಥರ ಅಂದರೆ ತುಂಬ ವೆರೈಟಿ ಕಲರ್ಸ್ ಬರುತ್ತಲ್ಲ, ಮಲ್ಟಿ ಕಲರ್ಸ್, ಪಿಂಕ್, ಗ್ರೀನು, ಸೊ ಆ ಥರ ಇದೆ ಇದು. ಸೊ ಇದಕ್ಕೆ ಈ ಥರ ರಿಮೋಟ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಚೆನ್ನಾಗಿದೆ. ಸೊ ಲೈಟಿಂಗ್ಸ್ದೆಲ್ಲ ನಾನು ನೆಕ್ಸ್ಟ್ ಅಂದರೆ ಪ್ಲಗ್ಗಿಗೆ ಹಾಕಿ ತೋರಿಸ್ತೀನಿ. ಸೊ ಪ್ಲಗ್ ದೂರ ಇದೆ, ಸೊ ಅದಕ್ಕಷ್ಟೇ. ಚೆನ್ನಾಗಿದೆ ಮಾತ್ರ ಇದನ್ನು. ಸೊ ನೆಕ್ಸ್ಟ್ ಈ ಬಾಕ್ಸ್ ಓಪನ್ ಮಾಡೋಣ. ಸೊ ಸುಮಾರಷ್ಟು ತರಿಸಿದ್ದೀನಿ ಕಿಚನಿಗೆ ಬೇಕು ಅಂತ ಐಟಮ್ಸ್ನ. ಸೊ ಒಂದೊಂದಾಗೆ ಬಂತು, ರಿಸೀವ್ ಆಯಿತು ಪಾರ್ಸಲು. ಸೊ ಎಲ್ಲ ಒಟ್ಟಿಗೆ ಓಪನ್ ಮಾಡೋಣ ಅಂತ ವೇಟ್ ಮಾಡ್ತಾ ಇದ್ದೆ. ನನ್ನ ಮಗನಿಗೆ ಲಂಚ್ ಬಾಕ್ಸ್ನ ತರಿಸಿದೆ. ಸೊ ಬಂದಿದೆ, ಚೆನ್ನಾಗಿದೆ ಇದನ್ನು. ಎಷ್ಟು ವೇಟ್ ಇದೆ ಗೊತ್ತಾ? ನೋಡಿ ಈಗ ಬಂದಿದೆ, ಚೆನ್ನಾಗಿದೆ ಗೊತ್ತಾ? ಸೊ ಇದ್ರ ಕ್ವಾಲಿಟಿನೂ ಹೇಗಿದೆ ಅಂತ ತೋರಿಸ್ಬಿಡ್ತೀನಿ. ಲಂಚ್ ಬಾಕ್ಸ್ ಇದೆ. ಸೊ ಸ್ಟೀಲ್ನ ಕೊಟ್ಟಂದ್ರೆ ಬೇರೆ ಸ್ಮಾಲ್ ಬಾಕ್ಸ್ನ ಕೊಟ್ಟು ಕಳಿಸ್ತಾ ಇದೆ, ಮಿಲ್ಟನ್ದಿತ್ತು. ಬಟ್ ಈ ಥರ ಇವಾಗ ಫ್ಯಾನ್ಸಿ ಇದೆ ಅಲ್ವಾ, ಸೊ ಈ ಥರ ತರ್ಸೋಣ, ನೋಡೋದ ಹೇಗೆ ಬರುತ್ತೆ ಏನೋ ಅಂತ ಡೌಟ್ ಇತ್ತು. ಚೆನ್ನಾಗಿದೆ ಮಾತ್ರ. ಸೊ ಕ್ವಾಲಿಟಿ ಮಾತ್ರ ನೋಡಿ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿದೆ, ವೇಟೇಜ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಐ ಥಿಂಕ್ ಇದು 350 ಸಮಥಿಂಗ್ ಇರಬೇಕು. ಸೊ ಎಕ್ಸಾಕ್ಟ್ ಪ್ರೈಸ್ನ ನಾನು ಮೆನ್ಷನ್ ಮಾಡಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಒಳಗಡೆ ಈ ಥರ ಸ್ಪೂನ್ ಕೂಡ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಸ್ಪೂನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ವೇಟು ಚೆನ್ನಾಗಿದೆ. ಸೊ ಇನ್ನು ನಿಮ್ಗೆ ಈ ಥರ ಕಟ್ಲರಿಗೆ ಸ್ಪೂನ್ ಕೊಟ್ಟಿದ್ದಾರೆ. ಕಟ್ಲರಿ ಅಂದರೆ ಕಟ್ಲರಿಲಿ ಸ್ಪೂನ್ ಕೊಟ್ಟಿದ್ದಾರೆ ಅಷ್ಟೇ. ತುಂಬ ಟೈಟ್ ಆಗಿದೆ ಮಾತ್ರ ಮುಚ್ಚಳ. ಅಂದರೆ ಇಲ್ಲಿ ರಬ್ಬರ್ ಥರ ಕೊಟ್ಟಿದ್ದಾರೆ ಅಲ್ವಾ, ಸೊ ಅದಕ್ಕೆ ತುಂಬ ಟೈಟ್ ಆಗಿ ಕ್ಲೋಸ್ ಆಗ್ತಾ ಇದೆ. ಸೊ ಸ್ಟೀಲ್ ಬಂದು ಈ ಥರ ಕೊಟ್ಟಿದ್ದಾರೆ. ಸೌಂಡ್ ಕೇಳಿಸ್ತಾ ಇದೆಯಾ? ಸೊ ಇಲ್ಲಿ ಒಂದು ಇದು ಅಂದರೆ ಸ್ನ್ಯಾಕ್ಸು ಲಂಚು ಎರಡು ಒಟ್ಟರಲ್ಲೇ ಅಂದರೆ ಒಂದರಲ್ಲೇ ಕೊಟ್ಟು ಕಳಿಸ್ಬೋದು. ಸೊ ನಾನು ಬೇರೆ ಬೇರೆ ಕೊಟ್ಟು ಕಳಿಸ್ತಾ ಇದ್ದೆ. ಸೊ ಚೆನ್ನಾಗಿದೆ ಕ್ವಾಲಿಟಿ ವೈಸ್. 350 ರೂಪೀಸ್ಗೆ ವರ್ತ್ ಅನ್ಬೋದು. ಸೊ ನಾನು ಬೇರೆ ಕಡೆ ಎಲ್ಲ ಸರ್ಚ್ ಮಾಡಬೇಕಾದ್ರೆ 500-600 ಇತ್ತು. ಸೊ ತರಿಸಿರ್ಲಿಲ್ಲ.
ಚೆನ್ನಾಗಿದೆ ಮತ್ತು ತುಂಬ ಇಷ್ಟ ಆಗಿದೆ. ಸೊ ಲಾಕ್ ನೋಡಿ ಎಷ್ಟು ಚೆನ್ನಾಗಿ ಕೂರ್ತಾ ಇದೆ ಅಂತ, ಚೆನ್ನಾಗಿದೆ. ಸೊ ನೀವು ಮಕ್ಳಿಗೆ ಏನಾದ್ರು ಲಂಚ್ ಬಾಕ್ಸ್ನ ಹುಡುಕ್ತಾ ಇದ್ರೆ ಕ್ವಾಲಿಟಿ ಚೆನ್ನಾಗಿದೆ, ಸೊ ಪರ್ಚೇಸ್ ಮಾಡ್ಕೊಳ್ಳಿ. ಇನ್ನೊಂದು ಲಂಚ್ ಬ್ಯಾಗು ತರಿಸಿದ್ದೀನಿ, ಸೊ ಅದು ತೋರಿಸ್ತೀನಿ. ಸೊ ಎಲ್ಲ ಅದು ಒಟ್ಟಿಗೆ ನಿಮಗೆ ಕ್ಲೀನಾಗಿ ತೋರಿಸ್ತೀನಿ. ಸೊ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದೆಯಾ, ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಏನಾದರೂ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವುದ್ರ ಬಗ್ಗೆ ಏನಾದರೂ ವೀಡಿಯೋಸ್ ಅಂದರೆ ಯಾವುದಾದ್ರೂ ಪ್ರಾಡಕ್ಟ್ ರಿವ್ಯೂ ಬೇಕು ಅಂದರೆ ಹೇಳಿ, ಅದ್ರ ಬಗ್ಗೆ ಮಾಡಿ ತೋರಿಸ್ತೀನಿ. ಸೊ ನನಗೆ ಏನು ಗೊತ್ತಿದೆ ನಾನು ಅದನ್ನು ನಿಮಗೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಇದು ಅಂದರೆ ಬಾತ್ರೂಮ್ಗೆ ಒಂದು ಕಿಚನ್ ಇದು ಅಂದರೆ ರ್ಯಾಕ್ಸ್ನ ತರಿಸಿದೆ, ಸೋಪು ಡಿಸ್ಪೆನ್ಸರು ಆ ಥರ ಇಟ್ಕೊಳ್ಳೋಕ್ಕೆ ಅಂತ. ಚೆನ್ನಾಗಿ ಬಂದಿದೆ ಬಾಕ್ಸಲ್ಲಿ. ಸೊ ನೋಡಿ ಈ ಥರ ಇದೆ. ಸೊ ಸೈಡಲ್ಲಿ ನಾವು ನೋಡ್ತೀವಲ್ಲ ಈ ಥರ ಕಾರ್ನರಲ್ಲಿ ಈ ಥರ ಹಾಕೋಕ್ಕೆ ಅಂತ. ಸೊ ಈ ಥರ ಕಿಚನಲ್ಲಿ ಇಟ್ಕೋಬೋದು, ಬೇಕಾದರೆ ನೀವು ಅಂದರೆ ಬಾತ್ರೂಮಲ್ಲೂ ಯೂಸ್ ಮಾಡ್ಕೋಬೋದು, ವಾಶ್ರೂಮಲ್ಲೂ. ಸೊ ಚೆನ್ನಾಗಿದೆ ಕ್ವಾಲಿಟಿ, ಪ್ಲಾಸ್ಟಿಕ್ದು ಆ ಥರ ಏನು ತೆಳ್ಳಗೇನಿಲ್ಲ, ಚೆನ್ನಾಗಿದೆ ಕ್ವಾಲಿಟಿ. ಸೊ ಇದು ಚೆನ್ನಾಗಿದೆ. ನಾನು ಇದೆಲ್ಲ ಫಸ್ಟ್ ಟೈಮೇ ತರಿಸ್ತಾ ಇರೋದು, ಸೊ ನಾನೇನು ಯಾವಾಗಲೂ ತರಿಸಿಲ್ಲ ಇದೆಲ್ಲ. ಸೊ ಚೆನ್ನಾಗಿದೆ ನೋಡಿ, ಇದಕ್ಕೆ ಹುಕ್ಸ್ ಎಲ್ಲ ಕೊಟ್ಟಿದ್ದಾರೆ ಈ ಥರ. ಸೊ ಇದೆಲ್ಲ ಫಿಕ್ಸ್ ಮಾಡಾದ್ಮೇಲೆ ಅದ್ರದ್ದು ನಿಮಗೆ ಸಪ್ರೇಟ್ ವಿಡಿಯೋನ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಚೆನ್ನಾಗಿದೆ ಮಾತ್ರ ಇದೆಲ್ಲ. ಸೊ ಇಷ್ಟು ಪ್ರೈಸ್ಗೆಲ್ಲ ಕೊಡೋದು ಅಂದರೆ ಇಷ್ಟೆಲ್ಲ ಫ್ಯಾನ್ಸಿ ಐಟಮ್ ಸಿಗ್ಬೇಕಾದ್ರೆ ಯಾರು ನಾವು ತೊಗೊಂಡು ಪರ್ಚೇಸ್ ಮಾಡಿಕೊಂಡು ಸೊ ಆರಾಮಾಗಿ ನಮ್ಮ ಕಿಚನು ಬಾತ್ರೂಮ್ ಎಲ್ಲ ಎಷ್ಟು ಚೆನ್ನಾಗಿ ಇಟ್ಕೋಬೋದಲ್ವಾ. ಸೊ ಇದು ನೋಡಿ, ಇದೊಂದು ನನಗೆ ಅಂದರೆ ಕಟ್ಟರ್ ಬೇಕಾಗಿತ್ತು. ಸೊ ಈರುಳ್ಳಿ ಎಲ್ಲ ಟೊಮಾಟೊ ಎಲ್ಲ ಸಣ್ಣದಾಗಿ ಕಟ್ ಮಾಡೋಕ್ಕಾಗಲ್ಲ ನೈಫಲ್ಲಿ, ಚಾಕುವಲ್ಲಿ. ಸೊ ನಾನು ಈ ಥರ ಒಂದು ಅಂದರೆ ದಾರದ ತೊಗೊಂಡಿದ್ದೆ ಎಳೆಯೋದು ಕಟ್ಟರ್ನ, ಬಟ್ ಅದು ಮುರಿದೋಯ್ತು ದಾರ ಇದರಿಂದ. ಸೊ ಅದಕ್ಕೆ ಇದನ್ನು ತರಿಸಿದೆ. ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಮಾತ್ರ. ಸೊ ಜಸ್ಟ್ ಪ್ರೆಸ್ ಮಾಡೋದ್ರಿಂದ ಈ ಥರ. ಸೊ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಇದು ಅಷ್ಟೇ 300 ರುಪೀಸಿಗೇನೋ ರಿಸೀವ್ ಆಯಿತು ಮೀಶೋದಲ್ಲಿ. ಚೆನ್ನಾಗಿದೆ. ಸೊ ಇದು ಎಷ್ಟು ದಿನ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಯೂಸ್ ಮಾಡ್ತೀನಿ. ಬಟ್ ದಾರದಂತೂ ಕಟ್ಟಾಗೋಯ್ತು. ಸೊ ಅದು ಐ ಥಿಂಕ್ ಒಂದು 3-4 ತಿಂಗಳಿಗೇನೆ ಕಟ್ಟಾಗೋಯ್ತು. ಸೊ ಸಣ್ಣದಾಗಿ ಕಟ್ ಮಾಡೋಕ್ಕಾಗಲಿಲ್ಲ, ಅಥವಾ ಅರ್ಜೆಂಟಾಗಿ ಟಿಫನು ಲಂಚ್ ಏನಾದ್ರು ಮಾಡಬೇಕು ಅಂದಾಗ ಈ ಥರ ನಾವು ಅಂದರೆ ಅದೇ ಹೇಳಿದ್ನಲ್ಲ, ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಕ್ಕೆ ತರಕಾರಿ ಎಲ್ಲ ತುಂಬ ಯೂಸ್ ಆಗುತ್ತೆ. ಸೊ ನೋಡಿ, ಇದಕ್ಕೆ ಲಾಕ್ ಸಿಸ್ಟಮ್ ಕೂಡ ಇದೆ. ಸೊ ಈ ಥರ ನಾವು ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ಹಿಂಗೆ ಸೊ ಈ ಥರ ಪ್ರೆಸ್ ಮಾಡಿಬಿಟ್ಟು ಈ ಥರ ಮಾಡೋದ್ರಿಂದ ಕ್ಲೀನಾಗಿ ಲಾಕ್ ಆಗುತ್ತೆ. ಸೊ ಯಾವಾಗಲೂ ನಾವು ಪದೇ ಮಾಡೋಕ್ಕಾಗಲ್ಲ. ಸೊ ಜಸ್ಟ್ ಈ ಥರ ಓಪನ್ ಮಾಡಿ ಈ ಥರ ಓಪನ್ ಆಗುತ್ತೆ. ಸೊ ನಾವು ಈ ಥರ ಫಿಕ್ಸ್ ಮಾಡಿಕೊಂಡು ವೆಜಿಟೇಬಲ್ಸು ಫ್ರೂಟ್ಸು ಏನು ಬೇಕಾದ್ರೂ ಕಟ್ ಮಾಡ್ಕೋಬೋದು. ಚೆನ್ನಾಗಿದೆ ಮತ್ತು ಮೆಟೀರಿಯಲ್. ಸೊ ಐ ಥಿಂಕ್ ಆಚೆ ನಾವು ಹೋದರೆ ಜಾಸ್ತಿ ಹೇಳ್ತಾರೆ, ಬಟ್ ಇಲ್ಲಿ ಚೆನ್ನಾಗಿದೆ. ಸೊ ಬನ್ನಿ ಈ ಬಿಗ್ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ. ಸೊ ತುಂಬ ಐಟಮ್ಸ್ ತರಿಸಿದ್ದೀನಿ, ಏನು ತರಿಸಿದ್ದೀನಿ ಅಂತ ಮರ್ತೋಗಿದ್ದೀನಿ. ಓಪನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ನನಗೂ. ಸೊ ಬಾಕ್ಸ್ ಓಪನ್ ಮಾಡೋದ್ರಲ್ಲಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೊ ಹಾಗೆ ಕಸ ಕೂಡ ಆಗುತ್ತೆ, ಡಸ್ಟ್ ಅಂದರೆ ಎಷ್ಟೊಂದು ರೆಟ್ಗಳು ಬೀಳುತ್ತೆ ಅಲ್ವಾ. ಓ ಇದು ಚಪಾತಿ ಸ್ಟ್ಯಾಂಡ್ ಅಂದರೆ ಲಟ್ಟಣಿಗೆ ತವಾ ಇಡೋಕ್ಕೆಲ್ಲ ತರಿಸಿದೆ ಈ ಥರ. ಚೆನ್ನಾಗಿದೆ ಪ್ಯಾಕಿಂಗ್ ಎಲ್ಲ. ಸೊ ನಾನು ಇನ್ನೂ ಅಗ್ಲ ಬರುತ್ತೆ ಅಂದ್ಕೊಂಡೆ, ಬಟ್ ಇಷ್ಟು ಚಿಕ್ಕದಾಗಿ ಬಂದಿದೆ. ಸೊ ನೋಡಿ, ಚಿಕ್ಕದಾಗಿ ಕಾಣಿಸ್ತಾ ಇದೆ ಅಂತ ನಿಮಗೆ ವಿಡಿಯೋದಲ್ಲಿ. ಸೊ ಈ ಥರ ಕಾಣಿಸ್ತಾ ಇದೆಯಾ? ಸೊ ಇನ್ನೊಂದು ಸ್ಟ್ಯಾಂಡ್ ಬಂದಿಲ್ವಲ್ಲ, 2 ಬಂದಿದೆ. ಸೊ 2 ಇದೆ. ಸೊ 3ನೇದು ಇಲ್ವೇ ಇಲ್ಲ. ಸೊ ಇದರಲ್ಲಿ ಏನು ಇಟ್ಕೊಳ್ಳೋದು ಗೊತ್ತಾಗ್ತಾ ಇಲ್ವಲ್ಲ. ನೋಡಿ ಈ ಥರ ಬಂದಿದೆ, ಈ ಲಟ್ಟಣಿಗೆ ಇಲ್ಲಿದು, ಬಟ್ ಇದು ವೇಸ್ಟ್ ಆಗೋಗುತ್ತೆ. ಸೊ ಚೆಕ್ ಮಾಡ್ತೀನಿ ಫೋನಲ್ಲಿ. ಸೊ ಹಾಗೆ ಇದೆಯಲ್ಲ ಅಂತ. ಸೊ ಇಲ್ಲ ಅಂದರೆ ರಿಟರ್ನ್ ಮಾಡ್ತೀನಿ. ಸುಮ್ಮನೆ ತರಿಸಿ ವೇಸ್ಟ್ ಮಾಡೋದು ಬೇಡ ಅಲ್ವಾ. ಕರೆಕ್ಟಾಗಿ ಐಟಮ್ಸ್ ಹಾಗೆ ಬಂದರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಇಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ. ಸೊ ಐ ಥಿಂಕ್ ಇದು ಆ ಥರ ಎಲ್ಲ ಅನಿಸುತ್ತೆ. ಕಾರ್ನರ್ ರ್ಯಾಕ್ ಇದು ಆ್ಯಕ್ಚುಲಿ. ಈ ಥರ ಸೇಮ್ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಬಟ್ ಇದನ್ನು ನಾವು ಕೆಳಗಡೆ ಇಟ್ಕೋಬೇಕಂತೆ. ಸೊ ಇಲ್ಲಿ ನಮಗೆ ಕೆಳಗಡೆ ಅಂದರೆ ಫ್ಲೋರ್ ಸಿಗುತ್ತಲ್ವಾ, ಅಂದರೆ ಕೆಳಗಡೆ
ಒಂದು ಸರ್ಫೇಸ್ ಇರುತ್ತೆ ನಾವು ಎಲ್ಲರೂ ಕಿಚನಲ್ಲಿ ಇಟ್ಟಾಗ. ಸೊ ಅದ್ರ ಮೇಲೆ ಏನಾದ್ರು ಇಟ್ಕೋಬಹುದು ಅಂತ. ಇದ್ರ ಮೇಲೆ ಸ್ಟ್ಯಾಂಡು ಅಥವಾ ತವಾ ಏನಾದರೂ ಬಿಸಿ ಐಟಮ್ನ ನಾವು ಈ ಥರ ಎಲ್ಲ ಸ್ಟೋರ್ ಮಾಡ್ಕೋಬಹುದು, ಅಂದರೆ ಕ್ಲೀನಾಗಿ ಇಟ್ಕೋಬಹುದು. ಇದರಲ್ಲಿ ಚೆನ್ನಾಗಿದೆ ಮಾತ್ರ. ಸೊ ಇದು ಜಸ್ಟ್ 180 rupees ಅಂತೆ. ವಾವ್, ಚೆನ್ನಾಗಿದೆ ಮೆಟೀರಿಯಲ್, ಪ್ರಾಡಕ್ಟ್ ಚೆನ್ನಾಗಿದೆ. ಪರ್ಚೇಸ್ ಮಾಡ್ಕೋಬಹುದು 180 rupees ಅಂದರೆ. ಆರಾಮಾಗಿ ನಮ್ಮ ಕಿಚನು ಸಕ್ಕತ್ತಾಗಿ ಕಾಣಿಸುತ್ತೆ. ಸೊ ಇದರಲ್ಲಿ ಏನಿದೆ ನೋಡೋಣ ಬನ್ನಿ. ಸೊ ನನ್ನ ವೀಡಿಯೋಸ್ ಹೇಗೆ ಬರ್ತಾ ಇದೆ ಅಂತ ಹೇಳಿ, ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಸೊ ನಾನು ಇನ್ನೂ ನಿಮಗೆ ಏನೇನು ಪ್ರಾಡಕ್ಟ್ಸ್ ಬರುತ್ತೆ ಅದೆಲ್ಲ ಸಜೆಸ್ಟ್ ಮಾಡ್ತೀನಿ. ಸೊ ಒಂದು ನನಗೆ ತವಾ ಅಂದರೆ ಒಗ್ಗರಣೆ ಹಾಕೋಕ್ಕೆ ಅಂತ ಈ ಥರ ಬೇಕಾಗಿತ್ತು. ವಾವ್, ಎಷ್ಟು ಚೆನ್ನಾಗಿದೆ ಗೊತ್ತಾ, ಎಷ್ಟು ವೇಟ್ ಇದೆ ಗೊತ್ತಾ, ಚೆನ್ನಾಗಿದೆ ಮಾತ್ರ. ಸೊ ಬೇಳೆ ಸಾರಿಗೆಲ್ಲ ನಾನು ಇದು ಒಗ್ಗರಣೆ ಹಾಕಬೇಕು ಅಂತ ಹುಡುಕ್ತಾ ಇದ್ದೆ. ಸೊ ಆಚೆ ಹೋದಾಗ ತುಂಬ ರೇಟ್ ಹೇಳೋರು, ಬಟ್ ಸಕ್ಕದಾಗಿದೆ ಕಣ್ರಿ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ವೇಟ್ ಕೂಡ ಅಷ್ಟೇ ಹಾಗೆ ಇದೆ. ಸೊ ತುಂಬ ವೇಟ್ ಇದೆ, ಚೆನ್ನಾಗಿದೆ ಮಾತ್ರ. ಐ ಥಿಂಕ್ ಇದರದ್ದು ಪ್ರೈಸ್ ನೋಡ್ತೀನಿ ಎಷ್ಟು ಅಂತ. 120 rupees, 100 rupees. ಈಗ 120 rupeesಗೆ ತರಿಸಿದೆ, ಇವಾಗ 100 rupees ಅಂತೆ. ಚೆನ್ನಾಗಿದೆ ಮಾತ್ರ. ಸೊ ವೇಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ವೇಟು ಸಕ್ಕತ್ತಾಗಿದೆ. ಸೊ ಪರ್ಚೇಸ್ ಮಾಡ್ಕೋಬೋದು. ಸೊ ಸಣ್ಣ ಪುಟ್ಟ ಐಟಮ್ನ ನಾವೇನಾದ್ರು ಒಗ್ಗರಣೆ ಹಾಕೋಬೇಕು ಅಂದರೆ ಸೊ ಈ ಥರ ಇರಬೇಕು. ಸೊ ಬೇರೆ ಪಾತ್ರೆ, ದೊಡ್ಡ ಪಾತ್ರೆ ಎಲ್ಲ ತೊಗೊಂಡ್ರೆ ಅದು ದೊಡ್ಡ ಪಾತ್ರೆ ಆಗುತ್ತೆ, ಅಂದರೆ ದೊಡ್ಡ ಪಾತ್ರೆ ಆಗುತ್ತೆ, ಅದು ಬೇರೆ ವಾಶ್ ಮಾಡಬೇಕಾಗುತ್ತೆ. ಸೊ ಈ ಥರದೊಂದಿದ್ರೆ ಕ್ಲೀನಾಗಿ ಒಗ್ಗರಣೆಗೆ ಅಂತಲೇ ಇಟ್ಕೊಬಿಡ್ಬೋದು. ಸೊ ಈ ಥರ ಒಂದು ಇರಲಿಲ್ಲ, ಅದಕ್ಕೆ ತರಿಸ್ದೆ. ಚೆನ್ನಾಗಿದೆ. ಸೊ ಬನ್ನಿ ನೆಕ್ಸ್ಟ್ ಬಾಕ್ಸ್ನ ಅನ್ಬಾಕ್ಸಿಂಗ್ ಮಾಡಿ. ಸೊ ಮೊಂಡ ಆಗೋಗಿದೆ, ಅದಕ್ಕೆ ಕಟ್ಟೆ ಆಗ್ತಲ್ಲ. ಸೊ ನೆಕ್ಸ್ಟ್ ತರಿಸಿದ್ದೀನಿ ಇದು ಕೇಕ್ ಸ್ಟ್ಯಾಂಡ್ನ ತರಿಸಿದೆ. ಸೊ ನನ್ನ ಮಗಂದು ಬರ್ಡೇ ನೆಕ್ಸ್ಟ್ ತಿಂಗಳು, ಸೊ ಅದಕ್ಕೆ ಕೇಕ್ ಸ್ಟ್ಯಾಂಡ್ನ ತರಿಸಿದೆ. ಸೊ ಟೇಬಲ್ ಮೇಲೆ ಇಟ್ಟು ಯಾವಾಗಲೂ ಕೇಕ್ನ ಕಟ್ ಮಾಡ್ತೀವಿ. ಸೊ ಈ ಸತಿ ಡಿಫ್ರೆಂಟ್ ಆಗಿರಲಿ ಅಂತ ಈ ಥರ ತರಿಸಿದ್ದೀನಿ. ಸೊ ಚೆನ್ನಾಗಿದೆ. ಸೊ ತುಂಬ ಸ್ಮಾಲ್ ಸೈಜಲ್ಲಿ ಬಂದಿದೆ ಅನ್ಕೋತೀನಿ, ಹೇಗಿದೆ ಅಂತ. ವಾವ್, ಚೆನ್ನಾಗಿದೆ. ಇದೊಂಥರ ಮೆಟಲ್ ಮೆಟೀರಿಯಲ್ ಅನ್ಕೋತೀನಿ. ಈ ಥರನೇನಾ ಅಥವಾ ಈ ಥರನಾ? ಓ, ಈ ಥರ. ಸೊ ಈ ಥರ ಇಟ್ಕೋಬೇಕಂತೆ, ಚೆನ್ನಾಗಿದೆ. ಸೊ ಕೇಕ್ ಅಂದರೆ ಬಳ್ಳೆ ಅಥವಾ ಏನಾದರೂ ಒಂದು ಡೆಕೋರೇಟಿವ್ ಪರ್ಪಸ್ಗೆ ಚೆನ್ನಾಗಿದೆ. ಸೊ ಡೆಕೋರೇಷನ್ ಮಾಡೋಕ್ಕೆ. ಸೊ ಐ ಥಿಂಕ್ ಇದು 250 rupees ಅಥವಾ 300 rupees ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆ, ವರ್ತ್ ಅಂತಲೇ ಹೇಳ್ಬೋದು ಇಷ್ಟು ಪ್ರೈಸ್ಗೆ. ಸೊ ಸಕ್ಕತ್ತಾಗಿದೆ. ಸೊ ಇದು ಮೆಟಲ್ ಕ್ವಾಲಿಟಿ. ಸೊ ಇದೆಲ್ಲ ಐಟಮ್ಸ್ ಏನೂ ಆಗಲ್ಲ. ಸೊ ನಾವು ಪರ್ಚೇಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಸೊ ಈ ಥರ ಡೆಕೋರೇಷನ್ಗೆ ಏನಾದರೂ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾವೇನಾದರೂ ಬೇಕು ಮನೇಲಿ ಡೆಕೋರೇಷನ್ ಪರ್ಪಸ್ಗೆ ಅಂದರೆ. ಸೊ ಇದು ಕೇಕ್ ಕಟ್ ಮಾಡ್ಸೋಕ್ಕೆ ನನ್ನ ಮಗನಿಗೆ ಅಂತ ತರಿಸಿದ್ದೀನಿ. ಸೊ ನೋಡೋಣ ನೆಕ್ಸ್ಟು ಆ ಥರ ಎಲ್ಲ ಏನಾದ್ರು ಮಾಡಿಸಿದಾಗ ಸೊ ಅದರದ್ದು ವಿಡಿಯೋ ಹಾಕಿರ್ತೀನಿ. ಸೊ ಇದನ್ನು ತೋರಿಸ್ತೀನಿ. ಸೊ ನಮ್ಮ ಮಗ ಏನೇನೋ ಹಾಕ್ಬಿಟ್ಟಿರ್ತಾನೆ. ಸೊ ಇದು ಅಷ್ಟೇ ಡೆಕೋರೇಟಿವ್ ಪರ್ಪಸ್ಗೆ ಅಂತ ತರಿಸಿದ್ದೆ. ಸೊ ಈ ಥರ ಮನಿ ಪ್ಲ್ಯಾಂಟ್ ಅಥವಾ ಯಾವುದಾದ್ರೂ ಗಿಡ ಈ ಥರ ಶೋಗೆ ಅಂತ ಈ ಥರ ಗೋಡೆಗೆ ಅಂಟಿಸೋಣ ಅಂತ. ಸೊ ಇದು ಅಷ್ಟೇ ಚೆನ್ನಾಗಿ ಬಂದಿದೆ. ಸೊ ಇದು ಮಿರರ್ ಅನ್ಕೋತೀನಿ. ಸೊ ನೋಡಿ ಈ ಥರ ಟ್ಯೂಬ್ ಬರುತ್ತೆ. ಸೊ ಇದ್ರೊಳಗಡೆ ನೀರು ಹಾಕ್ಬಿಟ್ಟು ನೀವು ಯಾವುದಾದ್ರೂ ಗಿಡ ನಿಮ್ಗೆ ಇಷ್ಟ ಆಗಿರೋದು ಈ ಥರ ಹಾಕಿಬಿಟ್ರೆ ಸುಮ್ಮನೆ ಶೋಗೆ ನೀವು ಮನೇಲಿ ಈ ಥರ ಜೋಡಿಸ್ಕೋಬೋದು. ಸೊ ಈ ಥರ ನಿಮಗೆ 4 ಬರುತ್ತೆ. ಐ ಥಿಂಕ್ ಇದು 200 rupees ಅಂದ್ಕೊಂಡಿದ್ದೀನಿ. ಈ ಥರ 4 ಬರುತ್ತೆ. ವುಡ್ ಇದು ಆ್ಯಕ್ಚುಲಿ ಇದು ವುಡ್ಡು ಅಂದರೆ ವುಡ್ ಬರುತ್ತೆ. ಇದು ಗ್ಲಾಸ್ ಕೇಳಿಸ್ತಾ ಇದಲ್ವಾ? ಸೊ ಗ್ಲಾಸ್ ಇದು. ಸೊ ಈ ಥರ 4 ಐಟಮ್ ಬಂದಿದೆ. ಸೊ ಡೆಕೋರೇಟಿವ್ ಪರ್ಪಸ್ಗೆ ಚೆನ್ನಾಗಿದೆ. ಸೊ ನಿಮ್ಗೇನಾದ್ರು ಈ ಥರ ಗಿಡ ಈ ಥರ ಎಲ್ಲ ಇಷ್ಟ ಆಗಿದೆ, ಪ್ಲಾಂಟ್ಸ್ ಅಂದರೆ ಆ್ಯಕ್ಚುಲಿ ಎಲ್ಲರಿಗೂ ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೆ ಗ್ರೀನರಿ ಅಂದರೆ. ಸೊ ಈ ಥರ ಮನೇನ ಡೆಕೋರೇಟಿವ್ ಮಾಡ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರೋ ಐಟಮ್ಸ್ನ ಎಲ್ಲದೂ ತರಿಸಿರೋದು. ಸೊ ಇದು ಮಾತ್ರ ತರಿಸ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ ಮನೇಲಿ. ಸೊ ಮನಿ ಪ್ಲ್ಯಾಂಟ್ ಎಲ್ಲ ಹಾಕಿರ್ತೀವಲ್ವ ನಾವು ಶೋ ಪರ್ಪಸ್ಗೆ. ಸೊ ಇದು ಚೆನ್ನಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ ಹೇಗಿದೆ ಇದರಲ್ಲೇ ಹೇಗಿದೆ ಅಂತ. ಸೊ ಎಲ್ಲದ್ರದ್ದು ಪ್ರೈಸ್ನ ಮೆನ್ಷನ್ ಮಾಡಿರ್ತೀನಿ. ಸೊ ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಇಷ್ಟ ಆಗಿದ್ರೆ, ನಿಮ್ಮ ಮನೆಗೆ ಯಾವುದಾದ್ರೂ ಡೆಕೋರೇಷನ್ನ ಮಾಡ್ಕೋಬೇಕು ಅಂತಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ, ಚೆನ್ನಾಗಿದೆ ಮತ್ತೆ ಎಲ್ಲ ಐಟಮು. ಇದೇನಿದು
ತರಿಸಿದೆ ನಾನು ಆ್ಯಕ್ಚುಲಿ. ಕರೆಕ್ಟ್ ಪ್ಯಾಕಿಂಗ್ ನೋಡಿ ಬಂದಿದೆ. ಸೊ ಈ ಥರ ರಬ್ಬರ್. ಸೊ ಫುಲ್ ಅನ್ಬಾಕ್ಸಿಂಗ್ ವಿಡಿಯೋನ ತೋರಿಸ್ತಾ ಇದ್ದೀನಿ ನಿಮಗೆ, ಆ ಕಡೆ ಈ ಕಡೆ ಏನು ಮಾಡ್ತಾ ಇಲ್ಲ. ಸೊ ಐ ಥಿಂಕ್ ಇದು ಸ್ಟ್ರಾ ಅನ್ಕೋತೀನಿ. ವಾವ್, ಸ್ಟ್ರಾ ಕಣ್ರಿ. ಗ್ಲಾಸ್ ಇದು ಆ್ಯಕ್ಚುಲಿ ಗ್ಲಾಸ್ ಇದು ನಿಮಗಂತೂ ಇಷ್ಟ ಆಗ್ತದೆ. ಸೊ ನೋಡಿ ಪ್ಯಾಕಿಂಗು ಈ ಥರ ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ಗ್ಲಾಸ್ ಅಂದರೆ ಈ ಥರನೇ ಪ್ಯಾಕಿಂಗ್ ಮಾಡಿ ಕಳಿಸ್ಬೇಕು. ಸೊ ನಾನು ಒಂದು ದೀಪನ ತರಿಸಿದೆ ತುಳಸಿ ಹಬ್ಬಕ್ಕೆ ಅಂತ, ಅಂದರೆ ತುಳಸಿಗೆ ಅಂತ. ಇವಾಗ ದೀಪಾವಳಿಲಿ ತುಳಸಿ ಹತ್ರ ಹಚ್ಚಕ್ಕೆ ಅಂತ ಕ್ಲೇ ಮೆಟೀರಿಯಲಲ್ಲಿ ಒಂದು ಮೇಲ್ಗಡೆ ಗ್ಲಾಸ್ ಕವರ್ ಆಗೋ ಥರ ತರಿಸಿದೆ. ನೋಡ್ಬಿಟ್ಟು ಇಷ್ಟ ಆಗಿ ಫೋಟೋದಲ್ಲಿ. ಬಟ್ ಅದೇನಾಯಿತು ಅಂದರೆ ಗ್ಲಾಸ್ ಎಲ್ಲ ಪುಡಿ ಆಗೋಗಿದೆ. ಜಸ್ಟ್ ಅವ್ರು ಯಾವ ಥರ ಪ್ಯಾಕಿಂಗ್ ಮಾಡಿದ್ದಾರೆ ಅಂದರೆ, ಸೊ ಜಸ್ಟ್ ಪೇಪರಲ್ಲಿ ಸುತ್ತಿ ಕಳಿಸ್ಬಿಟ್ಟಿದ್ದಾರೆ. ಇಷ್ಟು ಚೆನ್ನಾಗೂ ಸುತ್ತಿಲ್ಲ ಅವರು. ಸೊ ಅದಕ್ಕೆ ಅದು ಕ್ಲೇನೂ ಹೊಡೆದೋಗಿತ್ತು, ಮತ್ತು ಗಾಜೆಲ್ಲ ಪುಡಿ ಆಗೋಗಿತ್ತು. ಸೊ ರಿಟರ್ನ್ ಮಾಡಿದೆ ನಾನು ಎಸ್ಟರ್ಡೇನೆ ಅದನ್ನ. ವಾವ್, ಚೆನ್ನಾಗಿದೆ. ಸೂಪರ್ ಆಗಿದೆ ಅಲ್ವಾ? ಸೊ ಆ್ಯಕ್ಚುಲಿ ನಾನು ಇಷ್ಟು ಒಳ್ಳೆ ಕ್ವಾಲಿಟಿ ಗ್ಲಾಸ್ನ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಮೀಶೋದಿಂದ. ಸೊ ನೋಡೋಣ ತಡೀರಿ ಎಷ್ಟು ಪ್ರೈಸು ಅಂತ. ಸೊ ಎರಡೂ ಓಪನ್ ಮಾಡಿ ತೋರಿಸ್ತೀನಿ ನಾನು. ಸೊ ಇದ್ರ ಪ್ರೈಸ್ ನೋಡ್ತೀನಿ ಎಷ್ಟಂತ. 330 ರೂಪೀಸ್ ವರ್ತ್ ಪರ್ಚೇಸ್ ಮಾಡ್ಕೋಬಹುದು. ಸೊ ನಾನು ನೋಡ್ಬೇಕಾದ್ರೆ ಸಿಂಗಲ್ ಕಾಣಿಸ್ತಾ ಇತ್ತು. ಸೊ ನನಗೆ ಆ್ಯಕ್ಚುಲಿ ಡಬಲ್ ಬೇಕಾಗಿತ್ತು. ಸೊ ನಮ್ಮ ಯಜಮಾನ್ರಿಗೂ ನನಗೂ ಬೇಕು ಅಂತ ತರಿಸ್ಕೊಂಡೆ. ಸೊ ಮಕ್ಕಳಿರೋ ಮನೆ ಅಲ್ವಾ, ಸೊ ಈ ಥರ ಗ್ಲಾಸ್ ಎಲ್ಲ ಐಟಮ್ ಬಿಡಲ್ಲ. ಸೊ ಅದಕ್ಕೆ ಮಕ್ಳಿಗೆ ಬೇಡ ಅಂತ ನಾನು ತರಿಸ್ಕೊಂಡೆ. ಸೊ ಇದನ್ನ ಇವಾಗ ನಾನು ಹುಷಾರಾಗಿ ಎತ್ತಿಡ್ಬೇಕು. ಆ್ಯಕ್ಚುಲಿ ಮಕ್ಕಳಿದ್ದಾರೆ. ಸೊ ನನ್ನ ಮಕ್ಕಳಂತೂ ತುಂಟು ಅಂದರೆ ಗೊತ್ತಲ್ಲ, ಮಕ್ಕಳೆಲ್ಲ ಹಾಗೇನೆ, ಏನು ಮಾಡೋಕ್ಕಾಗಲ್ಲ. ಒಂದು ವಯಸ್ಸಿನ ತನಕ ಹಂಗೇನೆ. ಸೊ ನಮಗೆ ಗೊತ್ತಾಗಲ್ಲ ಒಂದೊಂದ್ಸಲಿ ಅಂಥದ್ರಲ್ಲಿ. ಸೊ ಆ್ಯಕ್ಚುಲಿ ಪ್ಯಾಕಿಂಗು ಚೆನ್ನಾಗಿದೆ, ಮಾತ್ರ ಚೆನ್ನಾಗಿ ಬಂದಿದೆ ಮಾತ್ರ ಮೆಟೀರಿಯಲು. ಸೊ ನೀವೇನಾದರೂ ಈ ಥರ ಗ್ಲಾಸ್ ಜ್ಯೂಸ್ ಬಾಟಲ್ ಅಂದರೆ ಕುಡಿಯೋಕೆ ಏನಾದರೂ ಈ ಥರ ಹುಡುಕ್ತಾ ಇದ್ರೆ, ಇವಾಗೆಲ್ಲ ಏನಪ್ಪ ABC ಜ್ಯೂಸ್ ಮಾಡ್ಕೊಂಡು ಕುಡಿತೀರಾ, ಅಥವಾ ಡಿಟಾಕ್ಸ್ ಡ್ರಿಂಕ್ ಅಂತ ಮಾಡ್ಕೊಂಡು ಕುಡಿತೀರಾ ಅಲ್ವಾ? ಸೊ ಈ ಥರದೊಂದಿದ್ರೆ ನಿಮಗೂ ಒಂಥರ ಕುಡಿಯೋಕ್ಕೂ ಮನ್ಸು ಬರುತ್ತೆ, ಮತ್ತು ತುಂಬಾ ಮೋಟಿವೇಶನ್ ಕೂಡ ಆಗುತ್ತೆ. ಸೊ ಕುಡಿಬೇಕು, ನಾನು ಈ ಗ್ಲಾಸ್ ತರಿಸಿರೋದಕ್ಕಾದ್ರೂ ಏನಾದ್ರು ಮಾಡ್ಕೊಂಡು ಕುಡಿಬೇಕು ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಅಂತಲೇ ಇಷ್ಟು ಚೆನ್ನಾಗಿರೋ ಫ್ಯಾನ್ಸಿ ಬಾಟಲ್ಸ್ ನಮಗೆ 330 ರೂಪೀಸ್ಗೆ ಸಿಗ್ತಾ ಇದೆ. ಪರ್ಚೇಸ್ ಮಾಡ್ಕೊಂಡು ನಾವು ನಮ್ಮ ಮನೇನ ಹೋಟೆಲ್ ಸ್ಟೈಲಲ್ಲಿ ಅಥವಾ ಫ್ಯಾನ್ಸಿ ಮಾಡ್ಕೊಳಕ್ಕೆ ಏನಲ್ವಾ. ಸೊ ತರಿಸಿದ್ದೀನಿ, ಚೆನ್ನಾಗಿದೆ. ಸೊ ನಿಮ್ಗೂ ಏನಾದ್ರು ಇಷ್ಟ ಆಗಿದ್ರೆ ಗೊತ್ತಲ್ಲ, ಡಿಸ್ಕ್ರಿಪ್ಷನ್ ಎಲ್ಲಾದ್ರೂ ಕೊಟ್ಟಿರ್ತೀನಿ, ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಚೆನ್ನಾಗಿದೆ, ಮಾತ್ರ ಚೆನ್ನಾಗಿದೆ. ಸೊ ಇದನ್ನು ಓಪನ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಇದನ್ನು ಓಪನ್ ಮಾಡೋಣ. ಸೊ ಸಿಸರಲ್ಲಿ. ಸೊ ಆ್ಯಕ್ಚುಲಿ ಚೆನ್ನಾಗಿದೆ ಮಾತ್ರ. ಸೊ ಗ್ಲಾಸ್ ಐಟಮ್ ಏನು ಗೊತ್ತಾ, ಡೆಲಿವರಿ ಆದಾಗ ಹೇಗಿರುತ್ತೋ ಅಂತ ಡೌಟ್ ಇರುತ್ತೆ. ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ರೆ ಹುಷಾರಾಗಿ ಬರುತ್ತೆ, ಇಲ್ಲಾಂದರೆ ಮತ್ತೆ ರಿಟರ್ನ್ ಹಾಕಬೇಕಾಗುತ್ತೆ. ಸೊ ನಾನು ಅದನ್ನು 2-3 ಸಲ ಆರ್ಡರ್ ಮಾಡಿದ್ದೆ, ಬಟ್ ಅದೇ ಕ್ಯಾನ್ಸಲ್ ಆಗೋಯ್ತು. ಗೊತ್ತಿಲ್ಲ ಹೇಗೆ ಅಂತ. ಸೊ ಈ ಸತಿ ಆದರೂ ಮತ್ತೆ ಇನ್ನೊಂದ್ಸಲಿ ಮಾಡಿದೆ, ಆ್ಯಕ್ಚುಲಿ ರಿಸೀವ್ ಆಯಿತು ಅಂತಲೇ ಹೇಳ್ಬೋದು. ಸೊ ನಾನು ನಿಮಗೆ ಇದನ್ನು ಸುಳ್ಳು ಹೇಳ್ತಲ್ಲ, ವೀಡಿಯೋ ಮಾಡಬೇಕು ಅಂತ. ಆ್ಯಕ್ಚುಲಿ ನಾನು ಆರ್ಡರ್ ಮಾಡಿದ್ದೆ. ಸೊ ಮನೆಗೆ ಒಂದಷ್ಟು ಗ್ಲಾಸ್ನ ತರಿಸಿದೆ. ಸೊ ಅವಾಗ ಕಿಚನಿಗೆ ನಾನು ಬಾಟಲ್ಸ್ನ ಆಯಿಲ್ ಡಿಸ್ಪೆನ್ಸರ್ ಬಾಟಲ್ಸ್ನ ತರಿಸಿದೆ. ಒಂದು ಪ್ಲಾಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೆ. ಸೊ ಗಾಜಲ್ಲಿ ಯೂಸ್ ಮಾಡೋಣ ಅಂತ ತರಿಸಿದೆ. ಚೆನ್ನಾಗಿ ಬಂದಿದೆ ನೋಡಿ ಇದು. ಸೊ ಇದು ಮುಚ್ಚಳ ಅನ್ಕೋತೀನಿ. ಸೊ ಇದು ಮುಚ್ಚಳ ಇದ್ರದ್ದು. ಸೊ ಲಾಕ್ ಸಿಸ್ಟಮ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಪ್ಲಾಸ್ಟಿಕ್ದು ಈ ಥರದ್ದು ಮುರಿದೋಯ್ತು. ಸೊ ಅದಕ್ಕೆ ನಾನು ಗ್ಲಾಸಲ್ಲಿ ಈ ಸತಿ ಚೇಂಜ್ ಮಾಡೋಣ ಅಂತ ತರಿಸಿದೆ. ಸೊ ಇದು ಕಾಂಬೋ ಆಫರಲ್ಲಿ ಇತ್ತು, ಚಿಲ್ಲಿ ಪೌಡರ್ ಮತ್ತು ಸಾಲ್ಟ್ ಪೆಪ್ಪರ್ದೆಲ್ಲ. ಸೊ ಆ ಬಾಕ್ಸು ಸಿಗುತ್ತೆ ಅಂದರು. ಸೊ ಇದು ನೋಡಿ, ಇದು ಏನಪ್ಪ, ಎಣ್ಣೆ ಹಾಕೋಕ್ಕೆ ಎಣ್ಣೆ. ಸೊ ವಾವ್, ಬ್ರಷ್ ಇದು ಚೆನ್ನಾಗಿದೆ, ಬ್ರಷಸ್ ನೋಡಿ. ಸೊ ಎಣ್ಣೆ ಹಚ್ಚಕ್ಕೆ ಚೆನ್ನಾಗಿದೆ, ಸಿಲಿಕಾನ್ ಮೆಟೀರಿಯಲ್ಸಲ್ಲಿ. ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ನೋಡಿ. ಸೊ ಈ ಥರ ಗ್ಲಾಸ್ ಐಟಮ್ಸ್ನ ಈ ಥರ ಪ್ಯಾಕ್ ಮಾಡಿದ್ರೆ ತುಂಬಾ ವರ್ತ್, ಅಂದರೆ ತುಂಬ ಕ್ಲೀನಾಗಿ ಬರುತ್ತೆ ಮನೆಗೆ. ಅನ್ಬಾಕ್ಸಿಂಗ್ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಈ ಥರ ಬರ್ತಿದೆ.
ಓಪನ್ ಮಾಡೋದಾ? ಚೆನ್ನಾಗಿ ಬಂದಿದೆ, ಎಲ್ಲೂ ಹೊಡೆದೋಗಿಲ್ಲ. ಸೊ ಥಿಕ್ ಕೂಡ ಆಗಿದೆ, ಅಂದರೆ ದಪ್ಪ ಕೂಡ ಇದೆ. ಸೊ ಗ್ಲಾಸು ನೋಡಿ. ಸೊ ಕಿಚನ್ನ ಒಂಚೂರು ಮೇಕ್ ಓವರ್ ಮಾಡೋಣ ಅಂತಿದೆ. ಸೊ ಹೋದ ವಿಡಿಯೋದಲ್ಲಿ ನಾನೆಲ್ಲ ಹಾಕಿದ್ದೆ ಕಿಚನ್ ಮೇಕ್ ಓವರ್ಗೆ. ಸೊ ಇನ್ನೂ ಒಂದಷ್ಟು ಐಟಮ್ಸ್ನ ತರಿಸಿದ್ದೀನಿ ಕಿಚನ್ ಮೇಕ್ ಓವರ್ಗೆ ಅಂತಾನೆ. ಸೊ ಒಂದು ಸ್ವಲ್ಪ ಕಿಚನ್ನ ಚೇಂಜ್ ಮಾಡಬೇಕು ಅಂತ. ಸೊ ತಿಕ್ಕಾಗಿದೆ ಕಣ್ರಿ, ತುಂಬ ದಪ್ಪ ಇದೆ. ಸೊ ನೋಡಿ, ಈ ಥರ ತೋರಿಸಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ತುಂಬ ದಪ್ಪ ಇದೆ. ಐ ಥಿಂಕ್ ಇದರಲ್ಲಿ ಅರ್ಧ ಮುಕ್ಕಾಲು ಲೀಟ್ರು ಎಣ್ಣೆ ಹಿಡಿಬಹುದು. ಸೊ ಈ ಥರ 2 ಬಂದಿದೆ ಬಾಟಲ್ಸು, ಚೆನ್ನಾಗಿದೆ. ಸೊ ಇನ್ನೊಂದು ನಿಮಗೆ ಪೆಪ್ಪರ್, ಸಾಲ್ಟ್, ಯಾವುದಾದ್ರೂ ಚಿಲ್ಲಿ ಫ್ಲೇಕ್ಸ್ ಈ ಥರ ಪೌಡರ್ಸ್ ಇಟ್ಕೊಳ್ಳೋಕ್ಕೂ ಇನ್ನೂ 4 ಬಾಟಲ್ಸ್ ಕಾಂಬೋ ಬಂತಿದ್ದು. ಸೊ ಅದಕ್ಕೆ ಆರ್ಡರ್ ಮಾಡಿಬಿಟ್ಟೆ ನಾನು. ಸೊ ಚೆನ್ನಾಗಿದೆ. ಸೊ ನೋಡಿ, ಕೆಡಿಸ್ತಾ ಇದೆಯಾ? ಗ್ಲಾಸ್ ಇದು ಆ್ಯಕ್ಚುಲಿ. ಸೊ ನೋಡಿ, ಪೆಪ್ಪರ್ಗೆಲ್ಲ ಪೌಡ್ರ್. ಸೊ ನೋಡಿರ್ತೀರ ನೀವು ಒಬ್ಬೊಬ್ರದ್ದು ಕಿಚನ್ ಐಟಮ್ಸ್, ಅಂದರೆ ಕಿಚನ್ ವಿಡಿಯೋಸ್ ಹಾಕಿರ್ತಾರಲ್ಲ. ಸೊ ಅವ್ರದ್ದೆಲ್ಲ ಕಿಚನ್ ಎಷ್ಟು ನೀಟಾಗಿ ಕಾಣಿಸ್ತಾ ಇರುತ್ತೆ ಅಂತ. ಐ ಥಿಂಕ್ ಅವರೆಲ್ಲ ಮೀಶೋದಲ್ಲಿ ಪರ್ಚೇಸ್ ಮಾಡಿಕೊಂಡು ಅಷ್ಟು ನೀಟಾಗಿ ಇಟ್ಕೊಂಡಿರ್ತಾರೆ ಅಂದ್ಕೊಂಡಿರ್ತೀನಿ. ಬಟ್ ನನಗೂ ಅಷ್ಟು ಐಡಿಯಾ ಇರಲಿಲ್ಲ. ಸೊ ಈ ಸತಿ ತರಿಸಿದ್ದೀನಿ. ಸೊ ನನ್ನ ಕಿಚನ್ನು ಒಂದು ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂತ. ಸೊ ನೋಡೋಣ, ಬಿಕಾಸ್ ನಾವು ಜಾಸ್ತಿ ಹೊತ್ತು ಟೈಮ್ ಕಳೆಯೋದೇ ಕಿಚನಲ್ಲಿ. ಸೊ ನಮ್ಮ ಕಿಚನ್ ತುಂಬಾ ಚೆನ್ನಾಗಿದ್ರೆ ಸೊ ನಮಗೂ ಒಂಥರ ಇದ್ರದ್ದು ಪ್ರೈಸ್ ಹೇಳ್ಬಿಡ್ತೀನಿ ಎಷ್ಟು ಅಂತ. ಆಯಿಲ್ ಡಿಸ್ಪೆನ್ಸರ್ದು ನಮಗೂ ಒಂದೊಂದು ಆಸೆ ಇರುತ್ತಲ್ವ, ಈ ಥರ ಇರ್ಬೇಕು ನಮ್ಮ ಕಿಚನ್ನು, ನಾವು ತರಿಸ್ಕೋಬೇಕು. ಸೊ ಅವ್ರ ಹತ್ರ ಇರೋದು ನಾವು ಪರ್ಚೇಸ್ ಮಾಡಬೇಕು ಅಂತ ಇಷ್ಟ ಇರುತ್ತೆ. ಸೊ ಆ್ಯಕ್ಚುಲಿ ಎಲ್ಲ ಮನಿ ಪ್ರಾಬ್ಲಮ್ಮೇ. ಸೊ ತರಿಸಿರೋಕ್ಕಾಗಿರಲ್ಲ, ಬಟ್ ಚೆನ್ನಾಗಿದೆ. ಎಷ್ಟು ಅಂತೀರ ಪ್ರೈಸ್ ಇದು? 250 ರುಪೀಸ್. ವಾವ್. ಇದು ಮೀಶೋ ಅರ್ಧ ಜನರದು ಅಂದರೆ ಕಷ್ಟನ ಐ ಥಿಂಕ್ ಅವ್ರ ಆಸೆನ ತೀರಿಸಿದೆ ಅನ್ಕೋತೀನಿ ನಾನು. ಅದು ಅಷ್ಟೊಂದು ಯೂಸ್ ಆಗುತ್ತೆ. ಸೊ ನಾನು ಮೀಶೋದಲ್ಲಿ ತರಿಸ್ತಾ ಇದ್ದೀನಿ, ಅದರಲ್ಲೂ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ. ಸೊ ಎಲ್ಲರೂ ವರ್ಕ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ. ಬಟ್ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ಸ್. ಇಷ್ಟು ಬಜೆಟ್ ಫ್ರೆಂಡ್ಲಿ ಮೆಟೀರಿಯಲ್ಸ್ ಯಾರು ಕೊಡಲ್ಲ. ಐ ಥಿಂಕ್ 1 ಬಾಟಲ್ಗೆ ಒಂದು ಕಡೆ ಹೋದರೆ ನಾವು 300-400 ಹೇಳ್ತಾರೆ. ಬಟ್ ನಿಮಗೆ ಜಸ್ಟ್ 250ಗೆ 2 ಆಯಿಲ್ ಬಾಟಲ್ ಮತ್ತು 4 ಸ್ಮಾಲ್ ಬಾಟಲ್ಸ್ ಮತ್ತು ಬ್ರಷು ಮತ್ತು ಆಯಿಲ್ ಡಿಸ್ಪೆನ್ಸರ್, ಇದು ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ಐ ಥಿಂಕ್ ಮೀಶೋ ಬಿಟ್ಟರೆ ಯಾರು ಇಷ್ಟು ಚೀಪ್ ರೇಟಿಗೆ ಏನು ಕೊಡಲ್ಲ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆ ಮಾತ್ರ. ಸೊ ನಿಮ್ಮ ಕಿಚನ್ ಏನಾದರೂ ಇನ್ನೂ ನೀವೇನಾದರೂ ಡೆಕೋರೇಟ್ ಮಾಡ್ಕೊಂಡಿಲ್ಲ, ಅಥವಾ ನಂತರನೇ ನೀವೇನಾದರೂ ಇನ್ನೂ ವೇಟ್ ಮಾಡ್ತಾ ಇದ್ದೀರಾ ಅಂದ್ಕೊಂಡ್ರೆ ಪ್ಲೀಸ್ ಪರ್ಚೇಸ್ ಮಾಡ್ಕೊಳ್ಳಿ ಈಗಲೇ. ಮತ್ತು ನಿಮ್ಮ ಕಿಚನ್ನ ಇನ್ನೂ ಡೆಕೋರೇಟಿವ್ ಆಗಿ ಇಟ್ಕೊಳ್ಳಿ. ಸೊ ಯಾರಾದರೂ ನೋಡಿದವರು ಮನೆ ಬಂದವರು ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರಪ್ಪ ಇವರು, ಇಷ್ಟು ಚೆನ್ನಾಗಿ ಕಿಚನ್ ಇದೆ ಇವ್ರದ್ದು ಅನ್ಬೇಕು. ಆ ಥರ ಇದೆ ನಮ್ಮದು ಐಟಮ್ಸ್ ಎಲ್ಲ ಮೀಶೋದಲ್ಲಿ ತರಿಸೋದು ಅಲ್ವಾ. ಅಷ್ಟು ಕಮ್ಮಿ ಬಜೆಟ್ಗೆ ಅಂದರೆ ಐ ಥಿಂಕ್ 2000-3000 ನಮ್ಮ ಕಿಚನ್ ಮೇಕ್ ಓವರ್ ಆಗೋಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ನಮ್ಗೆ ಏನಾದ್ರು ಜಾಸ್ತಿ ಬೇಕು ಅಂದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ, ಇದು ಅಕ್ಕಿ ಬಸಿಯೋಕ್ಕೆ ಅಂತ ತರಿಸಿದೆ. ಸೊ ಆ್ಯಕ್ಚುಲಿ ನಾನು ಇಲ್ಲೆಲ್ಲ ಮಾಡಿದೆ, ಬಟ್ ಇಲ್ಲಿ ಮಾತ್ರ ಜಸ್ಟ್ ಹೋಲ್ಸ್ನ ಕೊಟ್ಟಿದ್ದಾರೆ. ಸೊ ನಾನು ಇಲ್ಲೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದೆ. ಸೊ ನೋಡಿ, ಈ ಥರ ಇದೆ. ಸೊ ಅರ್ಜೆಂಟಿಗೆ ಏನಾದರೂ ಬೇಕು ಅನಿಸುತ್ತೆ ಅಂತ ತರಿಸಿದೆ. ಇದು ಚೆನ್ನಾಗಿದೆ. ಐ ಥಿಂಕ್ ಇದು 100 ರುಪೀಸ್ ಅನ್ಕೋತೀನಿ. ಸೊ ನೆಕ್ಸ್ಟ್ ಬಂದಿದ್ದು ಗಾರ್ಡನಿಂಗ್ ಅಂತ ತರಿಸಿದೆ. ನನಗೆ ಪ್ಲ್ಯಾಂಟ್ಸ್ ಅಂದರೆ ತುಂಬ ಇಷ್ಟ. ಬಟ್ ನಾನೀಗ ಆ್ಯಕ್ಚುಲಿ ಮಕ್ಕಳಿರೋ ಕಾರಣ ಏನೂ ಮಾಡ್ತಾಯಿಲ್ಲ. ಸೊ ನಾನು ಹೋದರೆ ಅವರು ಬರ್ತಾರೆ ನನ್ನ ಹಿಂದೆ ಮಾಡೋಕ್ಕೆ ಕೆಲಸನ. ಸೊ ಅದಕ್ಕೆ ನಾನು ಏನು ಮಾಡ್ತಾಯಿಲ್ಲ, ಬಿಟ್ಬಿಟ್ಟಿದ್ದೀನಿ. ಗಿಡದ ಹತ್ರ ಹೋಗೋದೇ ಬಿಟ್ಬಿಟ್ಟಿದ್ದೀನಿ. ಜಸ್ಟ್ ನೀರು ಹಾಕ್ತೀನಿ, ತುಳಸಿಗೆ ಬಂದ್ಬಿಡ್ತೀನಿ. ಸೊ ಏನೂ ಹಾಕಿಲ್ಲ, ಏನೂ ಮಾಡಿಲ್ಲ. ಸೊ ನನಗೆ ಹೂವು ಹಾಕೋಕ್ಕೆ, ಪ್ಲ್ಯಾಂಟ್ಸ್ ಹಾಕೋಕ್ಕೆ ತುಂಬ ಇಷ್ಟ. ಸೊ ಅದಕ್ಕೆ ಅಂತ ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ತರಿಸಿದ್ದೀನಿ. ಪ್ಲ್ಯಾಂಟೇಷನ್ಗೆ ಅಂತ ಅಂದರೆ ಅವಾಗೆಲ್ಲ ಗುದ್ಲಿ ಅದೆಲ್ಲ ಇರ್ತಿತ್ತಲ್ವ. ಸೊ ಆ ಥರ ಎಲ್ಲ ಈಗ ಸೊ ಸ್ಮಾಲ್ ಐಟಮ್ಸ್ನ ತರಿಸಿದ್ದೀನಿ. ಈ ಥರ ಕಟರ್ನ, ಸೊ ಪ್ಲ್ಯಾಂಟ್ಸ್ನ ಕಟ್ ಮಾಡೋಕ್ಕೆ ಒಂದು ಸ್ವಲ್ಪ ಅಂತ. ಸೊ ಈ ಥರ ಬಂದಿದೆ ನೋಡಿದ್ದು. ಸೊ ಮಣ್ಣ ಒಂದು ಸ್ವಲ್ಪ ಈ ಥರ ಸರಿ ಮಾಡ್ಕೊಳ್ಳೋಕ್ಕೆ ಅಂತ. ಸೊ ಇದು ನೋಡಿ, ಈ ಥರ ಗುದ್ಲಿ. ಸೊ ಅವಾಗೆಲ್ಲ ಎಷ್ಟು ದೊಡ್ಡದು ಇರ್ತಿತ್ತಲ್ವ. ಸೊ ಇವಾಗ ಎಷ್ಟು ಸ್ಮಾಲ್ ಆಗಿದೆ ನೋಡಿ. ಸೊ ಆರಾಮಾಗಿ ನಾವು ಕೆಲಸನ ಮಾಡ್ಕೋಬೋದು ಮನೇಲಿ. ಸೊ ನೋಡಿ ಇದು. ಸೊ ಮಣ್ಣೇನಾದರೂ ನೀವು ತೆಗಿಬೇಕು ಅಥವಾ ತೆಗೆದು ಏನಾದ್ರು ಅದ್ರೊಳಗಡೆ ಮಿಕ್ಸ್ ಮಾಡಬೇಕು ಕಾಂಪೋಸ್ಟ್ನ ಅಂದರು ಈ ಥರ ಕೆರೆದು ಅಂದರೆ ತೆಗೆದ್ಬಿಟ್ಟು
ಕ್ಲೀನಾಗಿ ಮಾಡ್ಕೋಬೋದು. ಸೊ ಐ ಥಿಂಕ್ ಇದೂ 150-200 ಅನ್ಕೋತೀನಿ ಇದ್ರದ್ದು ಪ್ರೈಸು. ಹಾಂ, ಇದ್ರದ್ದು ಪ್ರೈಸು 150 ರುಪೀಸ್ ಇದೆ. ವರ್ತ್ ಅಂತಾನೆ ಹೇಳ್ಬೋದು. ಸೊ ನೀವೇನಾದ್ರು ಗಿಡ ಹಾಕೋರಾಗಿದ್ರೆ ಅಥವಾ ಗಾರ್ಡನಿಂಗ್ ಮಾಡೋರಾಗಿದ್ರೆ ಸೊ ಇದನ್ನ ಪರ್ಚೇಸ್ ಮಾಡ್ಕೊಳ್ಳಿ, ತುಂಬ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋಣ ಏನಿದ್ದು. ಸಿಸರ್ನ ತರಿಸಿದ್ದೆ ನಾನು, ಒಂದು ಸ್ಮಾಲ್ ಸಿಸರ್ನ, ಒಂದು ಬಿಗ್ ಸಿಸರ್ನ. ಅದರೆಲ್ಲ ಓಪನ್ ಆಗಿಬಿಟ್ಟಿದೆ, ಬಾಕ್ಸಿಂದ ಓಪನ್ ಆಗಿಬಿಟ್ಟಿದೆ. ಅದೇನೆ ಒಂದು ಸ್ಮಾಲ್ ಸಿಸರ್, ಒಂದು ಬಿಗ್ ಸಿಸರ್ನ ತರಿಸಿದೆ. ಸೊ ಐ ಥಿಂಕ್ ಇದ್ರದ್ದು ಪ್ರೈಸು ಈಗ ತಾನೇ ನೋಡಿದೆ. ಇದ್ರದ್ದು ಪ್ರೈಸು 100 ರುಪೀಸ್ ಇದೆ. ಸೊ ಐ ಥಿಂಕ್ ಆಚೆ ಹೋದರೆ ನಾವು ಅಂಗಡಿಲಿ ಪರ್ಚೇಸ್ ಮಾಡೋಕೆ ಹೋದರೆ ತುಂಬ ಜಾಸ್ತಿ ಹೇಳ್ತಾರೆ, ಏನಿದ್ರು ಜಾಸ್ತಿ ಹೇಳ್ತಾರೆ. 100 ರುಪೀಸ್ ಮೇಲೇನೆ ಏನು. ಸೊ 100 ರುಪೀಸ್ಗೆ 2 ಸೀಸರ್ ಸಿಗ್ತಾ ಇದೆ. ಸೊ ಕಿಚನಲ್ಲಿ ಯೂಸ್ ಮಾಡೋಕ್ಕೆಲ್ಲ ಚೆನ್ನಾಗಿದೆ. ಸೊ ನಾನು ಇದೊಂದು ಟೈಲರಿಂಗ್ಗೆ ಅಂದರೆ ಟೈಲರಿಂಗ್ ಯೂಸಿಗೆ ಬೇಕಾಗಿತ್ತು ಅಂತ ತರಿಸಿದೆ. ಇದೊಂದು ಕಿಚನಿಗೆ ಚೇಂಜ್ ಮಾಡಬೇಕು ಅಂತ ತರಿಸಿದೆ. ಸೊ ಇವಾಗ ನಾನು ಯೂಸ್ ಮಾಡ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ, ಇದೊಂದು ಸ್ವಲ್ಪ ಮುಂಡಾಗೋಗಿದೆ ಅದಕ್ಕೆ. ಬನ್ನಿ ಇವಾಗ ಇದರಲ್ಲೇ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೇನೆ. ಕರೆಕ್ಟಾಗಿ ಕಟ್ ಆಗ್ತದೆ, ಶಾರ್ಪ್ ಆಗಿದೆ. ಲಂಚ್ ಬ್ಯಾಗ್ನ ತರಿಸಿದೆ ನಾನು, ಚೆನ್ನಾಗಿದೆ. ಸೊ ಐ ಥಿಂಕ್ ಇದು 220 ರುಪೀಸ್ ಅನ್ಕೋತೀನಿ. ಚೆನ್ನಾಗಿದೆ ನೋಡಿ, ಎಷ್ಟು ಬಿಗ್ ಸೈಜಲ್ಲಿದೆ ಅಂತ, ಚೆನ್ನಾಗಿದೆ. ಸೊ ಮಕ್ಳ ಹತ್ರ ಏನೂ ಇರಲ್ಲ, ಎಲ್ಲ ಹೋಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ವರ್ಷಕ್ಕೊಂದ್ಸಲಿನೋ ಈ ಥರ ಎಲ್ಲ ಚೆನ್ನಾಗಿ ತರಿಸ್ತಾ ಇರ್ಬೇಕು, ಫ್ಯಾನ್ಸಿ ಆಗಿರೋದು. ಸೊ ಅವಾಗ ಅವ್ರಿಗೂ ಇಷ್ಟ ಆಗುತ್ತೆ. ಚೆನ್ನಾಗಿದೆ ಇದು ಮೆಟೀರಿಯಲು. ತುಂಬಾ ಜಾಗ, ಸ್ಪೇಸು ಜಾಸ್ತಿ ಇದೆ. ಸೊ ನೋಡಿ ಎಷ್ಟು ಉದ್ದ ಇದೆ ಅಂತ, ಅಂದರೆ ಫುಲ್ ಉದ್ದ ಜಾಸ್ತಿ ಇದೆ, ಮತ್ತು ಜಾಗನೂ ಒಳಗಡೆ ತುಂಬ ಜಾಗ ಹಿಡಿಯುತ್ತೆ. ಸೊ ಬ್ಯಾಗ್ಸಿಗೆಲ್ಲ ತುಂಬಾ ಇಷ್ಟ. ಈ ಥರ ಇದೆ. ಸೊ ಇದ್ರದ್ದು ಪ್ರೈಸ್ ಬಂದು 220 ರುಪೀಸು. ಸೊ ಲಂಚ್ ಬಾಕ್ಸ್ ಎಲ್ಲ ಇಟ್ನಲ್ಲ, ಸೊ ಇದನ್ನು ಇಟ್ಟು ನೋಡ್ತೀನಿ ಹೇಗೆ ಬರುತ್ತೆ ಅಂತ. ಸೊ ಐ ಥಿಂಕ್ ಈ ಥರನೇ ಇಡಬೇಕು ಅನಿಸುತ್ತೆ. ಸೊ ಕರೆಕ್ಟಾಗಿ ಕೂರುತ್ತೆ. ಒಂದು ಬಾಟ್ಲು, ಒಂದು ಬಾಕ್ಸು, ಚೆನ್ನಾಗಿದೆ. ಸೊ ಸೈಡಲ್ಲಿ ಏನು ನೀರು ಇಡೋಕ್ಕೇನು ಕೊಟ್ಟಿಲ್ಲ. ಸೊ ನೀವು ಒಳಗಡೆನೇ ಇಟ್ಕೋಬೇಕು. ಐ ಥಿಂಕ್ ಅದು ಇದ್ರೂ ವೇಸ್ಟ್ ಅನ್ಕೋತೀನಿ. ಸೈಡಲ್ಲಿ ಇದ್ರೆ ನಾವು ಬಾಟ್ಲ್ ಇಡೋಕ್ಕೂ ಆಗಲ್ಲ ಕ್ಲೀನಾಗಿ ಇಲ್ಲೆಲ್ಲ. ಸೊ ಚೆನ್ನಾಗಿದೆ ಅಲ್ವಾ ಬ್ಯಾಗು? ನಿಮ್ಗೆ ಏನಾದ್ರು ಮಕ್ಳಿಗೆ ಬೇಕು ಅಥವಾ ನಿಮಗೆ ಬೇಕು ಆಚೆ ಹೋಗೋಕ್ಕೆ, ಆಫೀಸಿಗೆ ಹೋಗೋರಾಗಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ, ಚೆನ್ನಾಗಿದೆ. ಮತ್ತೆ ಇದು ಬಂದು ನಾನು ಪಾಟ್ಸ್ ಅಂದರೆ ಪ್ಲಾಂಟ್ಸ್ನ ಹಾಕಿದ್ದೀನಲ್ವ, ತುಳಸಿ ಪಾಟ್ ಎಲ್ಲ. ಸೊ ಅದಕ್ಕೆ ಕೆಳಗಡೆ ಇದ್ದು ಅದಕ್ಕೆ ಒಂದು ಅದನ್ನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು ಪ್ಲೇಟ್ ಇತ್ತು. ಅದರಲ್ಲಿ ನೀರು ನೀರು ನಿಂತ್ಕೊಂಡ್ರೆ ಸೊಳ್ಳೆ ಮತ್ತು ಹುಳಗಳೆಲ್ಲ ಸೇರ್ಕೊಳ್ಳುತ್ತಲ್ವ. ಸೊ ಪ್ಲೇಟ್ ತೆಗ್ದಾಕ್ಬಿಟ್ಟಿದೆ. ಸೊ ಕೆಳಗಡೆ ಇಟ್ಟಿದ್ದೆ ಅದನ್ನ. ಸೊ ಅವಾಗ ಮಣ್ಣೆಲ್ಲ ಹೋಗ್ತಾ ಇತ್ತು, ನೀರು ಹಾಕಿದಾಗೆಲ್ಲ ತುಂಬ ಮಣ್ಣು ಹೋಗೋದು ಪಾಟಿಂದೆಲ್ಲ. ಸೊ ಅದಕ್ಕೆ ಅಂತ ಸ್ಟ್ಯಾಂಡ್, ಅದ್ರ ಕೆಳಗಡೆ ಒಂದು ಸ್ಟ್ಯಾಂಡ್ನ ಇಡೋದ ಅಂತ ಈ ಥರ ತರಿಸಿದ್ದೀನಿ. ಸೊ ಐ ಥಿಂಕ್ ಇದು ಪ್ಯಾಕ್ ಆಫ್ 6 ಬಂದಿದೆ. ಸೊ ನಾನು ಆಲ್ರೆಡಿ ಪಾಟ್ ಕೆಳಗಡೆ ಇಟ್ಟಿದ್ದೀನಿ. ಸೊ ಇದು ಇನ್ನೂ 2ನ ಇಟ್ಟಿಲ್ಲ, ಅಂದರೆ ಇದೆರಡನ್ನ ಇನ್ನೂ ಜಾಗ ಆಗಿಲ್ಲ ಅಂತ ಇಟ್ಟಿಲ್ಲ. ಸೊ ನೋಡಿ ಈ ಥರ ಬಂದಿದೆ ಸ್ಟ್ಯಾಂಡ್ ಮಾತ್ರ ಇದು. ಸೊ ನಿಮ್ಗೆ ಏನಾದರೂ ನೀವು ಪಾಟ್ಸ್ನ ಇಟ್ಟಿದ್ರೆ ಸೊ ಈ ಥರ ಇದ್ರ ಮೇಲೆ ಇಡಿ, ತುಂಬಾ ಯೂಸ್ ಆಗುತ್ತೆ. ಯಾಕಂದರೆ ನೀವು ಕ್ಲೀನ್ ಮಾಡಬೇಕಾದ್ರೆ ಅಥವಾ ಕಸ ಗುಡಿಸ್ಬೇಕಾದ್ರೆ, ನೀರು ಹಾಕಬೇಕಾದ್ರೆ ಸೊ ಮಣ್ಣು ಹೋಗಲ್ಲ, ಕ್ಲೀನಾಗಿ ನೀವು ಗುಡಿಸ್ಕೊಳ್ಬೋದು, ನೀರು ಹಾಕ್ಬೋದು. ಕೆಳಗಡೆ ಎಲ್ಲ ಕ್ಲೀನಾಗಿ ನೀರಾಗಿ ಹೋಗುತ್ತೆ. ಸೊ ನನಗೆ ತುಂಬಾ ಇಷ್ಟ ಆಯಿತು. ಸೊ ಈ ಥರ ಇಟ್ಟರೆ ಪಾಟ್ನ ಸೊ ಕ್ಲೀನಾಗಿ ನಾವು ಕಸನೂ ಗುಡಿಸ್ಕೋಬೋದು, ನೀರು ಹಾಕ್ಬೋದು. ಸೊ ಕ್ಲೀನಾಗಿ ಕೂಡ ಇರುತ್ತೆ ಇದರಲ್ಲಿ, ಚೆನ್ನಾಗಿದೆ. ಸೊ ಅದು ಐ ಥಿಂಕ್ 350 ರುಪೀಸ್ 300 ರುಪೀಸಿಗೆ ರಿಸೀವ್ ಆಯ್ತೇನೋ. ಸೊ ಒಂದು ಲೈಟರ್ನ ತರಿಸಿದೆ ದೀಪಾವಳಿಗೆ ಅಂತ. ದೀಪಾವಳಿಗೆ ಅಂತಲೇ ಅಲ್ಲ, ಗ್ಯಾಸ್ ಹತ್ರ ಇಟ್ಕೊಳ್ಳೋಕೆ ಅಂತ ತರಿಸಿದೆ ಆ್ಯಕ್ಚುಲಿ. ಸೊ ಹಳೆ ಲೈಟರ್ನ ಯೂಸ್ ಮಾಡಿ ಬೋರ್ ಆಗೋಗಿದೆ. ಸೊ ಅದಕ್ಕೆ ಇದು ಒಂಥರ ಹೊಸ ಸ್ಟೈಲಲ್ಲಿ ಬಂದಿದೆ ಅಂತೆ. ಸೊ ನೋಡೋಣ ಅಂತ ತರಿಸಿದ್ದೀನಿ. ಸೊ ಇದಕ್ಕೆ ಚಾರ್ಜಿಂಗ್ ಕೇಬಲ್ ಕೂಡ ಕೊಟ್ಟಿದ್ದಾರೆ ನೋಡಿ, ಈ ಥರ. ಸೊ ಈ ಥರ ಚಾರ್ಜಿಂಗ್ ಕೇಬಲ್ ಕೂಡ ಕೊಟ್ಟಿದ್ದಾರೆ, ಕಾಣಿಸ್ತಾ ಇದೆ ಅನ್ಸ್ಕೊತೀನಿ. ಸೊ ಈ ಥರ ಬೆಂಡ್ ಮಾಡ್ಬೋದು, ನಾವು ಯಾವ ಕಡೆನಾದ್ರೂ ಬೆಂಡ್ ಮಾಡ್ಬೋದು. ದೀಪ ಹಚ್ಚಕ್ಕೆ ಏನಂದರೆ ನಾವು ಯೂಸು ಸೊ ಈ ಥರ ದೂರದಿಂದ ಈ ಥರ ಹಚ್ಬೋದು. ಸೊ ಈ ಥರ ನೋಡಿ, ಈ ಥರ ಆನ್ ಬಟನ್ ಮತ್ತು ಜಾಸ್ತಿ ಫ್ಲೇಮಿಂಗ್ ಕೊಟ್ಟಿದ್ದಾರೇನೋ. ಸೊ ನೋಡ್ತೀನಿ, ಆನ್ ಮಾಡಿಬಿಟ್ಟು. ಆನ್ ಮಾಡೋದಂತೂ ಗೊತ್ತಿರಲಿಲ್ಲ
ಇರಲಿಲ್ಲ, ಸಡನ್ ಆಗಿ ಆನ್ ಆಗೋಯ್ತು. ಸೊ ಇದು ಆನ್ ಬಟನ್, ಇದು ಬಟನ್ ಇರುತ್ತಲ್ಲ, ಇಲ್ಲಿ ಪವರ್ ಆನ್ ಬಟನ್ ಇದೆ. ಸೊ ನಾನು ಅದನ್ನ ಅಂತ ಪ್ರೆಸ್ ಮಾಡ್ತಾ ಇದ್ದೀನಿ, ಆನ್ ಆಗ್ತಲ್ಲ. ಸೊ ಈ ಬಟನ್ ಅಂತೆ. ಸೊ ಇದನ್ನ ಮೇಲ್ ಮಾಡ್ಬಿಟ್ಟು, ಸೊ ಇದನ್ನ ಆನ್ ಮಾಡಿದ್ರೆ ಗೊತ್ತಾಗ್ತಿದ್ಯಾ? ಫ್ಲೇಮ್ ಗೊತ್ತಿದ್ಯಾ? ಕಾಣಿಸ್ತಿದ್ಯಾ? ಹಾ, ನೋಡಿದ್ರಲ್ಲ, ಇಲ್ಲೆಲ್ಲೂ ದೀಪ ಇಲ್ಲ. ಸೊ ತಡೀರಿ, ಪೇಪರ್ನ ಹಚ್ಲಾ? ಸೊ ರಿಸ್ಕ್ ತಗೊಂಡು ನಾನು ಪೇಪರ್ನ ಹಚ್ತಾ ಇದ್ದೀನಿ. ವರ್ಕ್ ಆಯ್ತು. ಇಲ್ಲೇನೂ ಆಗ್ಲಿಲ್ಲ, ಸಡನ್ ಆಗಿ ಸುಡ್ಲಿಲ್ಲ ಆಕ್ಚುಲಿ. ಏನೇನು ಬಂದಿದೆ ನೋಡಿ ಐಟಮ್ಸ್ ಅಲ್ಲಿ. ನಾನಿನ್ನು ಇದೆಲ್ಲ ಯೂಸೇ ಮಾಡಿಲ್ಲ ಆಕ್ಚುಲಿ. ಸೊ ಐ ಥಿಂಕ್ ಇದು ಚಾರ್ಜರ್ ಲೈಟ್ ಅನ್ಸುತ್ತೆ. ಸೊ ಇದು ಕಮ್ಮಿ ಆಗ್ತಾ ಆಗ್ತಾ ಇಲ್ಲಿ ನಿಮಗೆ ಶೋ ಆಗುತ್ತೆ. ಸೊ ಇಲ್ಲಿ ಕಮ್ಮಿ ಆದ್ಮೇಲೆ ಒಂದಕ್ಕೆ ಬಂದ್ಮೇಲೆ ಸೊ ನೀವು ಚಾರ್ಜಿಂಗ್ ಹಾಕೋಬೇಕು. ಸೊ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ, ಸಿ ಕೇಬಲ್ ಇದು. ಸೊ ನಾವು ಮಾಮೂಲಿ ಫೋನಿಗೆಲ್ಲ ಚಾರ್ಜಿಂಗ್ ಹಾಕ್ತೀವಲ್ಲ, ಸೊ ಅದನ್ನು ಹಾಕೊಂಡ್ರು ಆಗುತ್ತೆ. ಸೊ ಇನ್ನು ಏನೇನು ಬಂದಿದೆ? ಸೊ ಇದು ಅಷ್ಟೇ, ಒಂದು ಲೈಟಿಂಗ್ಸ್ನ ತರಿಸಿದ್ದೆ. ಸೊ ದೀಪಾವಳಿಗೆ ತುಂಬಾ ಲೈಟಿಂಗ್ಸ್ನ ತರಿಸಿದ್ದೀನಿ. ಸೊ ದೀಪಾವಳಿಗೆ ಅಂದರೆ ದೀಪಾವಳಿಗೆ ಹಾಕಕ್ಕಲ್ಲ, ಮನೇಲಿ ಅಂದರೆ ಕಿಚನಲ್ಲಿ ನಾನು ಸ್ವಲ್ಪ ಡೆಕೋರೇಟ್ ಮಾಡಬೇಕಲ್ವ, ಸೊ ಅದಕ್ಕಿಂತ ತರಿಸಿದ್ದೀನಿ. ಸೊ ಅದಷ್ಟೇ. ಸೊ ಇದು ಅಷ್ಟೇ ನೋಡಿ, ಇದು ಲೈಟಿಂಗ್ಸ್ನ ನಾನು ಎಷ್ಟು ಚೆನ್ನಾಗಿ, ಸೊ ಈ ಥರ ಲೈಟಿಂಗ್ಸ್ನ ತರಿಸಿದ್ದೀನಿ. ಇದು ಅಷ್ಟೇ. ಸೊ ತುಂಬ ಜನರದ್ದು ಕಿಚನಲ್ಲಿ ನೋಡ್ತಾ ಇದ್ದೆ. ಸೊ ನಾನು ನೋಡೋಣ, ತರ್ಸೋಣ ಹೇಗೆ ಬರ್ತೇನೋ ಅಂತ. ಸೊ ಇದೆಲ್ಲ ನಾನು ಆ್ಯಕ್ಚುಲಿ ಚೆಕ್ ಮಾಡಿದ್ದೀನಿ, ಅಂದರೆ ಅದು ಹಳೇದಿತ್ತಲ್ಲ, ಅದು ಚೆಕ್ ಮಾಡಿದ್ದೀನಿ, ಅದು ಲೈಟ್ ಬರುತ್ತೆ. ಸೊ ಈ ಥರ ಲೈಟ್ ಐಟಮ್ಸ್ ಎಲ್ಲ ಒಂದ್ಸತಿ ವಿಡಿಯೋ ಮಾಡ್ತೀನಿ, ಚೆಕ್ ಅಂದರೆ ಹಾಕ್ಬಿಟ್ಟು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ವೇಟ್ ಮಾಡಿ. ಹಾಂ, ಇದು ಸೂಪರ್ ಪ್ರಾಡಕ್ಟ್ ಅಂದರೆ ಇದೆ ಇರ್ತೀನಿ. ಸೊ ನಿಮ್ಮ ತಲೆ ಕೂದಲಿಗೆ ಒಳ್ಳೆ ಮಸಾಜ್ ಕೊಡುತ್ತೆ, ಮತ್ತು ಹೇರ್ಸ್ ಗ್ರೋತ್ ಕೂಡ ಮಾಡುತ್ತೆ. ಹಂಗಂದ್ರೆ ಇದೇ ಬೆಳೆಸಲ್ಲ ಕೂದಲ. ಸೊ ನೀವು ಜಸ್ಟ್ ನೀವು ಆಯಿಲ್ ಅಪ್ಲೈ ಮಾಡಿದಾಗ ಕೈಯಲ್ಲಿ ಮಸಾಜ್ ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಆಗಲಿಲ್ಲ ಅಥವಾ ಸುಸ್ತಾಗುತ್ತೆ ಅಂದರೆ ಸೊ ಇದನ್ನ ಪರ್ಚೇಸ್ ಮಾಡ್ಕೊಳ್ಳಿ, ಕ್ಲೀನಾಗಿ ನಿಮಗೆ ಮಸಾಜ್ ಮಾಡಿಕೊಡುತ್ತೆ. ಸೊ ನೋಡಿ ಹೀಗೆ ತೋರಿಸ್ತೀನಿ. ಸೊ ಬಟನ್ ಕೊಟ್ಟು ಕಾಣಿಸ್ತಾ ಇದೆಯಾ ಹೇಗೆ ವರ್ಕ್ ಆಗ್ತಿದೆ ಅಂತ? ಸೊ ಇದರಲ್ಲಿ ಸ್ಪೀಡ್ ಕೂಡ ಇದೆ. ಸೊ ಇದು ಸ್ಲೋ, ಇದು ಫುಲ್ ಸ್ಲೋ, ಇದು ಸ್ಪೀಡು, ಇದು ಹೈ 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 ಥರ ಬರುತ್ತೆ. ಸೊ ಚೆನ್ನಾಗಿ ವರ್ಕ್ ಆಗುತ್ತೆ. ಐ ಥಿಂಕ್ ಇದರಲ್ಲಿ ಮಸಾಜ್ ಮಾಡ್ಕೋತಾ ಇದ್ರೆ ನನಗಂತೂ ನಿದ್ದೆನೇ ಬಂದ್ಬಿಡುತ್ತೆ. ಸೊ ಫಸ್ಟ್ ಎಲ್ಲ ನಾನು ಅಪ್ಲೈ ಮಾಡಿಕೊಂಡು ಆಯಿಲ್ ಎಲ್ಲ ಅಂದರೆ ಕೂದಲಿಗೆ ಎಣ್ಣೆ ಹಚ್ಕೊಂಡು ಸೊ ಕೈಯೆಲ್ಲ ಮಸಾಜ್ ಮಾಡ್ಕೋತಾ ಇದ್ದೆ. ಸೊ ಈ ಥರ ಎಲ್ಲ ಏನೂ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಇದನ್ನೇನೋ ಮಸಾಜರ್ ಅಂತೆ, ಸ್ಕ್ಯಾಲ್ಪ್ ಮಸಾಜರ್ ಅಂತ ಗೊತ್ತಾಯ್ತು. ಸೊ ತರಿಸ್ದೆ. ಬೇರೆ ಕಡೆ ಎಲ್ಲ 1000 ರೂಪಾಯಿ 1500 ರೂಪಾಯಿ ಇದ್ರು ಸ್ಕ್ಯಾಲ್ಪ್ ಮಸಾಜರ್ ಪ್ರೈಸು. ಬಟ್ ಮೀಶೋದಲ್ಲಿ ನನಗೆ 500 ರೂಪಾಯಿಗೆ ಸಿಕ್ತು. ಸೊ ತರಿಸ್ದೆ, ಹೇಗೆ ಬರುತ್ತೋ ಏನೋ ಕ್ವಾಲಿಟಿ ಗೊತ್ತಲ್ಲ. ಸೊ ತರಿಸಿದ್ಮೇಲೆ ಗೊತ್ತಾಗೋದು ಹೇಗಿದೆ ಅಂತ. ಸೊ ಚೆನ್ನಾಗಿದೆ ಮಾತ್ರ ಮೆಟೀರಿಯಲ್. ಸೊ ಇದಕ್ಕೂ ಅಷ್ಟೇ ನಿಮಗೆ ಚಾರ್ಜಿಂಗ್ನ ಮಾಡ್ಕೋಬೇಕು. ಸೊ ಚಾರ್ಜಿಂಗ್ ಮಾಡ್ಕೋಬೇಕು. ಇದಕ್ಕೂ ಸಿ ಕೇಬಲ್ನ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಮೆಟೀರಿಯಲ್. ಸೊ ಒಂದೊಳ್ಳೆ ಮಸಾಜ್ ಕೊಡುತ್ತೆ, ಹಂಗೆ ನಿದ್ದೆನೇ ಬಂದ್ಬಿಡುತ್ತೆ ನಿಮಗೆಲ್ಲ ಆಗಿದೆ. ಸೊ 500 ರೂಪೀಸಿಗೆ ವರ್ತ್ ಅನ್ಬೋದು ಈ ಥರ ಮಿಷಿನು. ಚೆನ್ನಾಗಿದೆ, ವೇಟ್ ಕೂಡ ಚೆನ್ನಾಗಿದೆ. ಸೊ ಎಲ್ಲೂ ಬೀಳ್ಸಕ್ಕೆ ಹೋಗ್ಬಿಡಿ ಅಷ್ಟೇ. ಮತ್ತೆ ಇದೊಂದು ಅಂಡರ್ ಆರ್ಮ್ ರೋಲರ್ನ ತರಿಸಿದೆ, ಅಂದರೆ ಅಂಡರ್ ಆರ್ಮ್ ರೋಲರ್ನ. ಸೊ ನೀವೇನಾದ್ರೂ ಸ್ವೆಟ್ ಆಗ್ತಿದ್ದೀರಾ ಅಥವಾ ಜಾಸ್ತಿ ಸ್ಮೆಲ್ ಬರ್ತಾ ಇದೆ ಅಂಡರ್ ಆರ್ಮ್ಸ್ ಇಂದ, ಅಥವಾ ವೈಟಿಶ್ ಅಂದರೆ ತುಂಬ ಬ್ಲ್ಯಾಕ್ ಇದೆ ಅಂಡರ್ ಆರ್ಮ್ಸ್ ಅಂದರೆ, ಸೊ ಜಸ್ಟ್ ನೀವು ಹೇರ್ಸ್ನ ರಿಮೂವ್ ಮಾಡಿಬಿಟ್ಟು ಅಂಡರ್ ಆರ್ಮ್ಸ್ ಅಲ್ಲಿ ಸೊ ಈ ರೋಲರ್ನ ಹಚ್ಕೊಂಡು ಬನ್ನಿ. ಸೊ ನಿಮಗೆ ಅದು ಕಪ್ಪಗಿರೋದೆಲ್ಲ ಅಂದರೆ ಒಂದು ಸ್ವಲ್ಪ ಲೈಟ್ ಕಲರ್ ಆಗುತ್ತೆ. ಮತ್ತೆ ಫ್ರೇಗ್ರೆನ್ಸ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಆ ಥರ ತುಂಬ ಸ್ಮೆಲ್ ಆಗು ಇಲ್ಲ, ಅಂದರೆ ತುಂಬ ಸ್ವಲ್ಪ ಘಾಟ್ ಬರುತ್ತಲ್ಲ ಸ್ಮೆಲ್ಗಳು ಫ್ರೇಗ್ರೆನ್ಸಲ್ಲಿ, ಅಂದರೆ ಪರ್ಫ್ಯೂಮಲ್ಲಿ ತುಂಬ ಒಂಥರ ಸ್ಮೆಲ್ ಘಾಟ್ ಬರುತ್ತೆ. ಸೊ ಆ ಥರ ಎಲ್ಲ ಇದು ಲೈಟ್ ಆಗಿದೆ. ಇದ್ರದ್ದು ಸ್ಮೆಲ್ ಹೇಗೆ ಬರುತ್ತೆ ಗೊತ್ತಾ? ತೆಂಗಿನಕಾಯಿ ಇದೆಯಲ್ಲ ಈ ಥರ ಇಲ್ಲ ಕೊಟ್ಟಿದ್ದಾರೆ ನೋಡಿ ಫ್ಲೇವರು. ಸೊ ತೆಂಗಿನಕಾಯಿ ಈ ಥರ ಸ್ಮೆಲ್ ಲೈಟಾಗಿ ಸ್ಮೆಲ್ ಬರುತ್ತೆ ನಿಮಗೆ. ಸೊ ನೀವೇನು ಪರ್ಫ್ಯೂಮ್ ಹಾಕೋದೇ ಬೇಡ, ಜಸ್ಟ್ ನೀವು ಅಂಡರ್ ಆರ್ಮ್ಸ್ಗೆ ಇದನ್ನು ಹಚ್ಕೊಂಡ್ರೆ ಸಾಕು. ಸೊ ಒಳ್ಳೆ ಸ್ಮೆಲ್ ಕೊಡುತ್ತೆ ನಿಮಗೆ ಬಾಡಿಗೆಲ್ಲ, ಚೆನ್ನಾಗಿದೆ. ಸೊ ಇದು ಅಷ್ಟೇ 200 ರೂಪೀಸ್ ಒಳಗಡೆ ಸಿಕ್ತು. ಮೀಶೋದಲ್ಲೇ ತರಿಸಿದ್ದು, ಚೆನ್ನಾಗಿದೆ. ಸೊ ಈ ಥರ ಎಲ್ಲ ಪ್ರಾಡಕ್ಟ್ಸ್ ಆಚೆ ನಿಮಗೆ ಜಾಸ್ತಿ ಹೇಳ್ತಾರೆ. ಇದು ಬ್ರ್ಯಾಂಡೆಡ್ ಪ್ರಾಡಕ್ಟೇ, ಕಾರ್ಮೆಸ್ಟ್ ಅಂತ. ಸೊ ನೀವು ರಿಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಸರ್ಚ್ ಮಾಡಿ ನೋಡಿಬೇಕಾದ್ರೆ ಡಿಯೋಡ್ರೆಂಟ್ ಇದು ತುಂಬ ಫೇಮಸ್ ಇದೆ, ಮತ್ತು ತುಂಬ ಜಾಸ್ತಿ ಇದೆ ಆಚೆಗಡೆ. ಬಟ್ ಮೀಶೋದಲ್ಲಿ ನಿಮಗೆ 200-250 ರೂಪೀಸಿಗೆಲ್ಲ ಸಿಗ್ತಾ ಇದೆ, ಪರ್ಚೇಸ್ ಮಾಡ್ಕೊಳ್ಳಿ. ಸೊ ನಾನು ಫಸ್ಟ್ ಎಲ್ಲ ರೆಕ್ಸೋನಾ ಅಂತ ಬರ್ತಿತ್ತಲ್ವ ರೋಲನ್ನು, ಅದನ್ನೇ ಯೂಸ್ ಮಾಡ್ತಾ ಇದ್ದೆ.
ಬಟ್ ಇವಾಗ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ಸ್ಮೆಲ್ ಮಾತ್ರ. ಸೊ ತುಂಬ ಲೈಟ್ ಆಗಿದೆ ಕಲರ್, ಅಂದರೆ ಸ್ಮೆಲ್ ಲೈಟ್ ಆಗಿದೆ. ಸೊ ಇನ್ನು ಯಾವ್ದು ಪೆಂಡಿಂಗ್ ಇದೆ, ಹಾಂ ಇದು ಅಷ್ಟೇ ಡೆಕೋರೇಟಿವ್ ಪರ್ಪಸ್ಗೆ ಅಂತ ತರಿಸಿದೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನು ಆ್ಯಕ್ಚುಲಿ. ಸೊ ನಿಮಗೆಲ್ಲ ಗೊತ್ತಿರುತ್ತೆ ಇದು ಸ್ಟ್ಯಾಂಡ್ ಈ ಥರ. ಸೊ ನೋಡಿ ಈ ಥರ ಬಂದಿದೆ. ಸೊ ನೀವೇನಾದ್ರು ಮನೇಲಿ ಡೆಕೋರೇಟಿವ್ ಪರ್ಪಸ್ ಅಥವಾ ಡೋರ್ ಹತ್ರ ಈ ಥರ ಹಾಕಬೇಕು ಅಂತಿದ್ರೆ ಇದು ಚೆನ್ನಾಗಿದೆ. ಸೊ ನೀವು ಮೊಳೆ ಹೊಡೆಯೋದು ಬೇಡ, ಮೊಳೆ ಇದ್ರೆ ಅದಕ್ಕೆ ಹಾಕಿ ಅಥವಾ ಅಟ್ಯಾಚ್ ಮಾಡೋದೇ ಸಿಗುತ್ತೆ. ಸೊ ಅದನ್ನು ಹಾಕ್ಬಿಟ್ಟು ಇದನ್ನು ನೀವು ಅಟ್ಯಾಚ್ ಮಾಡ್ಬೋದು. ಇದು ಅಷ್ಟೇ 300 ರುಪೀಸ್ಗೆ ರಿಸೀವ್ ಆಯಿತು. ಚೆನ್ನಾಗಿದೆ. ಸೊ ಡೆಕೋರೇಟಿವ್ ಪರ್ಪಸ್ಗೆ ಅಂದರೆ ಚೆನ್ನಾಗಿದೆ. ಸೊ ಇದರೊಳಗಡೆ ನೀವು ಮನಿ ಪ್ಲ್ಯಾಂಟ್ ಕೂಡ ಹಾಕ್ಬೋದು. ನಾನೇನು ಮಾಡಿದ್ದೆ ಗೊತ್ತಾ, ಸೊ ಅದರೊಳಗಡೆ ನೀರು ಹಾಕ್ಬಿಟ್ಟು ಸೊ ಲೋಟಸ್ ಬರುತ್ತಲ್ಲ, ವಾಟರ್ ಲೋಟಸ್, ಅದನ್ನು ಹಾಕಿದ್ದೆ ಕರೆಂಟಿಂದು. ಸೊ ಅದು ಚೆನ್ನಾಗಿತ್ತು ಐಡಿಯಾ ಅನ್ಕೋತೀನಿ. ಮತ್ತೇನು ಪೆಂಡಿಂಗ್ ಇದೆ, ಹಾಂ ದೀಪ. ಇವಾಗ ನೀವು ದೀಪ ಉರಿಸ್ತೀರಲ್ವಾ, ಅದ್ರ ಕೆಳಗಡೆ ನಾನು ಒಂದೊಂದು ಚಿಕ್ಕ ಪ್ಲೇಟ್ಸ್ನ ತರಿಸಿದೆ. ಆ್ಯಕ್ಚುಲಿ ನಾನು ಅವಾಗಲೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಇದೆರಡು ಪೆಂಡಿಂಗ್ ಇತ್ತು, ಇದನ್ನು ಖಾಲಿ ಇತ್ತು ಅಂತ ಇಟ್ಕೊಂಡಿದ್ದೀನಿ ವಿಡಿಯೋ ಮಾಡೋಕ್ಕೆ. ಸೊ ಇದು ನಿಮಗೆ ಪ್ಯಾಕ್ ಆಫ್ 8 ಸಿಗುತ್ತೆ. ಅಂದರೆ ಸ್ಮಾಲ್ ಪ್ಲೇಟ್, ಇದು ತುಂಬ ದೊಡ್ಡದಿಲ್ಲ, ಚಿಕ್ಕದು. ದೀಪ ಇಡೋಕ್ಕೆ ಚೆನ್ನಾಗಿದೆ ಮಾತ್ರ. ಸೊ ಕೆಳಗಡೆ ಎಲ್ಲ ಎಣ್ಣೆ ಆಗುತ್ತೆ ಇಟ್ಟಾಗ, ಎಲ್ಲಾದರೂ ತುಳಸಿ ಹತ್ರ ಅಥವಾ ಅಂದರೆ ಸಗಣಿ ಇಡ್ತೀವಿ, ಸಗಣಿ ಬಿಟ್ಟು ಬೇರೆದೆಲ್ಲ ಇಡ್ತೀವಲ್ಲ ದೀಪ, ಅದಕ್ಕೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಪ್ಲೇಟ್ಸ್ನ. ಚೆನ್ನಾಗಿದೆ. ಸೊ ಇದು ಅಷ್ಟೇ 250 ರುಪೀಸ್ 200 ರುಪೀಸ್ಗೆ ರಿಸೀವ್ ಆಯಿತು. ಸೊ ಪ್ಯಾಕ್ ಆಫ್ 8 ಬರುತ್ತೆ. ಚೆನ್ನಾಗಿದೆ. ಸೊ ದೀಪದ ಕೆಳಗಡೆ ಇಡೋಕ್ಕೆ ತುಂಬ ಚೆನ್ನಾಗಿದೆ. ಸೊ ಐ ಥಿಂಕ್ ನಾನು ಎಲ್ಲ ಮಿಕ್ಸ್ ತರಿಸಿದ್ದೀನಿ. ಸೊ ದೀಪಾವಳಿಗೂ ತರಿಸಿದ್ದೀನಿ. ಸೊ ನನಗೂ ಏನು ಬೇಕು, ಸ್ಕಿನ್ ಕೇರ್, ಬಾಡಿ ಕೇರ್ ಏನು ಬೇಕು ಅದು ತರಿಸಿದ್ದೀನಿ. ಸೊ ಅದಕ್ಕೆ ಎಲ್ಲದೂ ಮಿಕ್ಸ್ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲೇ. ಸೊ ನೆಕ್ಸ್ಟ್ ಇದು ಸ್ಟ್ರೆಚ್ ಮಾರ್ಕ್ ಕ್ರೀಮ್ನ ಅಂತ ತರಿಸಿದೆ. ಅಂದರೆ ಪ್ರೆಗ್ನೆನ್ಸಿ ಡೆಲಿವರಿ ಆದಮೇಲೆ ಸೊ ಹೊಟ್ಟೆ ಮೇಲೆ ಸ್ಟ್ರೆಚ್ ಮಾರ್ಕ್ಸ್ ಇರುತ್ತಲ್ವ. ಸೊ ಐ ಥಿಂಕ್ ಅದನ್ನು ರಿಮೂವ್ ಮಾಡುತ್ತೆ ಅಂದ್ಕೊಂಡಿದ್ದೀನಿ ಇದನ್ನು. ಸೊ ನಾನು ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ. ಸೊ ಇನ್ನೂ ರಿಸಲ್ಟ್ ನೋಡಿಲ್ಲ, ಬಟ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನಿಮ್ಗೇನಾದರೂ ಈ ಥರ ಸ್ಟ್ರೆಚ್ ಮಾರ್ಕ್ಸ್ದು ಕ್ರೀಮ್ ಹುಡುಕ್ತಾ ಇದ್ರೆ ಇದು ಚೆನ್ನಾಗಿದೆ, ಹೀಲೋಫೈ ಅವ್ರದ್ದು. ಸೊ ಹೀಲೋಫೈ ಅಂತ ನಿಮಗೆ ಆ್ಯಪ್ ಕೂಡ ಇದೆ. ಸೊ ನೀವು ಪ್ರೆಗ್ನೆಂಟ್ ಇದ್ರೆ ಸೊ ಇದನ್ನು ನೀವು ಅಂದರೆ ಅದು ಹೇಳುತ್ತೆ. ಸೊ ಇಷ್ಟು ವೀಕಲ್ಲಿ ಇದು ತಿನ್ನಬೇಕು, ಈ ಥರ ಇದೆ ವೇಟು, ನಿಮಗೆ ಮಗು ಈ ಥರ ಮಾಡ್ತಾ ಇದೆ ಹೊಟ್ಟೆಲಿ, ಈ ಥರ ಎಲ್ಲ ನಿಮಗೆ ಇನ್ಫಾರ್ಮೇಷನ್ನ ಕೊಡುತ್ತೆ ಇದು ಆ್ಯಪು, ಈ ಹೀಲೋಫೈ ಅಂತ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಾನು ಪ್ರೆಗ್ನೆನ್ಸಿ ಇದ್ದಾಗ ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೆ. ತುಂಬಾ ಹೆಲ್ಪ್ ಆಯಿತು ಆ್ಯಕ್ಚುಲಿ. ಏನು ತಿನ್ನಬೇಕು, ಮಗು ಹೇಗಿದೆ, ಹೇಗೆ ವರ್ಕ್ ಮಾಡ್ತಾ ಇದೆ, ಅಂದರೆ ಅದು ಹೇಗೆ ಮೂಮೆಂಟ್ಸ್ ಮಾಡುತ್ತೆ, ಈ ತಿಂಗಳಲ್ಲಿ ಏನಾಗುತ್ತೆ, ಆ ಥರ ಎಲ್ಲ ಹೇಳುತ್ತೆ. ಅದು ಒಂದು ಸ್ವಲ್ಪ ಏನೋ ಮಾತಾಡ್ದಂಗೆ ಆಗುತ್ತೆ ಯಾರ ಜೊತೆನೋ. ಚೆನ್ನಾಗಿದೆ ಮಾತ್ರ ಹೀಲೋಫೈ ಆ್ಯಪ್ ಅಂತ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅವರೇನೆ ಇದು ಸ್ಟ್ರೆಚ್ ಮಾರ್ಕ್ ಕ್ರೀಮ್ ಅಂತ ಬಿಟ್ಟಿದ್ದಾರೆ ಪ್ರೆಗ್ನೆಂಟ್ ಲೇಡೀಸ್ಗೆ ಅಂತಾನೆ. ಸೊ ಐ ಥಿಂಕ್ ಇದನ್ನು ನಾವು ಪ್ರೆಗ್ನೆಂಟ್ ಇರ್ತೀವಲ್ಲ, ಸೊ ಅವಾಗ ಹಚ್ಕೊಂಡ್ರೆ ಸ್ಟ್ರೆಚ್ ಮಾರ್ಕ್ ಹೋಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ನನಗೂ ಅದು ಐಡಿಯಾ ಇರಲಿಲ್ಲ. ಸೊ ನಾನು ಹಚ್ಚಿರಲಿಲ್ಲ ಯಾವುದು ಕ್ರೀಮು. ಸೊ ಜಸ್ಟ್ ಬಾಡಿ ಲೋಷನ್ನ ಹಚ್ತಾ ಇದ್ದೆ ಅಷ್ಟೇ. ನಾವು ಸ್ಟ್ರೆಚ್ ಅಂದರೆ ಡೆಲಿವರಿ ಆದಮೇಲೆ ಸ್ಟ್ರೆಚ್ ಮಾರ್ಕ್ ಹೋಗೋಕ್ಕೆ ಇಷ್ಟಪಡ್ತೀವಿ, ಅದು ಹೋಗಲ್ಲ ಐ ಥಿಂಕು. ಸೊ ನಾವು ಪ್ರೆಗ್ನೆಂಟ್ ಇರಬೇಕಾದ್ರೇ ಸೊ ಈ ಥರ ಎಲ್ಲ ಕ್ರೀಮ್ನ ಅಪ್ಲೈ ಮಾಡ್ಕೊಂಡು ಬಂದರೆ ಸೊ ಅದು ಆಟೋಮೆಟಿಕ್ ಆಗಿ ನಿಮಗೆ ಸ್ಕಿನ್ನು ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂದರೆ ಸ್ಟ್ರೆಚ್ ಆಗಿರುತ್ತಲ್ವ ನಮ್ಮದು ಡೆಲಿವರಿ ಆಗಬೇಕಾದ್ರೆ ಅಥವಾ ಪ್ರೆಗ್ನೆನ್ಸಿ ಇದ್ದಾಗ. ಸೊ ಈ ಥರ ಎಲ್ಲ ಒಂದು ಕ್ರೀಮ್ ನಮಗೆ ಯೂಸ್ ಆಗುತ್ತೆ. ಸೊ ಇದು ಐ ಥಿಂಕ್ ಇದು ಬಟರ್ ಮಿಕ್ಸ್ ಅಂತೆ. ಸೊ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ವರ್ತ್ ಅನ್ಕೋತೀನಿ ಈ ಪ್ರೈಸ್ಗೆ. ಸೊ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವ್ಯಾರಾದ್ರೂ ಡೆಲಿವರಿ ಅಥವಾ ಪ್ರೆಗ್ನೆಂಟ್ ಲೇಡೀಸ್ ಇದ್ರೆ ಸೊ ಇದನ್ನ ಪರ್ಚೇಸ್ ಮಾಡ್ಕೊಳ್ಳಿ, ಚೆನ್ನಾಗಿದೆ. ಸೊ ಮುಗೀತು, ಇಷ್ಟೇ ಐಟಮ್ಸ್ ನಾನು ತರಿಸಿದ್ದು. ಮತ್ತೆ ಒಂದು ನಲ್ಲಿ ಅಂದರೆ ಟ್ಯಾಪ್ನ ತರಿಸಿದೆ. ಸೊ ಇದನ್ನ ನಾನು ಸ್ಟೀಲಲ್ಲೂ ತರಿಸಿದ್ದೀನಿ, ಅಂದರೆ ನಲ್ಲಿ ಹಾಕೊಳ್ಳೋಕ್ಕೆ ಅಂತ ಟ್ಯಾಪಿಗೆ. ಸೊ ಇವಾಗ ಪ್ಲಾಸ್ಟಿಕಲ್ಲಿ ತರಿಸಿದ್ದೀನಿ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ, ಚೆನ್ನಾಗಿದೆ. ಸೊ ಇದು 100 ರುಪೀಸ್ಗೆ ರಿಸೀವ್ ಆಯಿತು. ಸೊ ಆ್ಯಕ್ಚುಲಿ ಚೆನ್ನಾಗಿದೆ. ಸೊ ಅನ್ಬಾಕ್ಸಿಂಗ್ ವಿಡಿಯೋನ ನೋಡಿದ್ರಲ್ವಾ. ಸೊ ಎಲ್ಲ ಇಲ್ಲೇ ಇದೆ ಐಟಮ್ಸು. ಸೊ ಇದ್ರಲ್ಲಿ ನಿಮ್ಗೆ ಯಾವುದಾದ್ರೂ ಐಟಮ್ ಇಷ್ಟ ಆಗಿದ್ರೆ ನಿಮ್ಮ ಕಿಚನಿಗೆ ಪರ್ಚೇಸ್ ಮಾಡ್ಕೋಬೇಕು ಅಂದರೆ ಎಲ್ಲಾದ್ರೂ ಪ್ರಾಡಕ್ಟ್ಸ್ನ ನಾನು ಡಿಸ್ಕ್ ಮಾಡ್ತೀನಿ. ಮತ್ತು ಲೈಟಿಂಗ್ಸ್ ಎಲ್ಲ ಹೇಗೆ ಉರಿಯುತ್ತೆ ಅಂತ ಅದ್ರೂ ವಿಡಿಯೋನ ನಾನು ಹಾಕಿರ್ತೀನಿ ಸೈಡಲ್ಲಿ, ನೋಡಿಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಇಷ್ಟ ಆಗಿದೆ ಗೊತ್ತಲ್ಲ, ಎಲ್ಲಾದರೂ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ನ ಕೊಟ್ಟಿರ್ತೀನಿ, ಯಾವ್ದು ಬೇಕು ಪರ್ಚೇಸ್ ಮಾಡ್ಕೊಳ್ಳಿ.
ಮತ್ತು ಈ ಥರನೇ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ನಮಸ್ಕಾರ.